ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್ ಸಾಧನ ಅಕಾಡೆಮಿ ಶಿಕಾರಿಪಿಂದ. ಸ್ನೇಹಿತರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ತುಂಬ ದಿನದ ಕನಸು ಕಾಣ್ತಾ ಇದ್ದೀರಿ. ಕನಸು ನನಸಾಗುವ ಸಮಯ ಇವತ್ತು. ಶುಭ ಶುಕ್ರವಾರ, ಇಸ್ಲಾಮಿಕಲ್ಲಿ ಜುಮ್ಮಾ ದಿನ್ ಆ್ಯಂಡ್ ಗುಡ್ ಫ್ರೈಡೆ, ಕ್ರಿಶ್ಚಿಯನಲ್ಲಿ ಎಲ್ಲದಕ್ಕೂ ಶುಭವಾದ ದಿನ. ಶುಭ ಶುಕ್ರವಾರ ನಿಮಗೆ ನೋಟಿಫಿಕೇಷನ್ ಆಗಿದೆ, ಇವತ್ತಿಂದ ಅಪ್ಲೈ ಮಾಡ್ಬೋದು ನೀವು. ಅದಕ್ಕೋಸ್ಕರ ನಿಮಗೆ PSI ಆಗುವ ಕನಸು ಶುಭ ದಿನ ಆಗಿದ್ದರಿಂದ ಈ ಬಾರಿ ಹುದ್ದೆ ನಿಮ್ಮದೇ. ಕನ್ಫರ್ಮ್ ಆಗಿ ಮೈಂಡ್ ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಏನು ಇನ್ಫಾರ್ಮೇಷನ್ ಬೇಕು, ಏನು ಪ್ರಯತ್ನ ಬೇಕು, ಸಾಧನ ಮತ್ತು ವಿಜಯಭವ ನಿಮ್ಮ ಜೊತೆಗಿದ್ದು ನೆರವು ನೀಡುತ್ತೆ. ನೀವು ಈ ಸರಿ ಸ್ಟಾರ್ ಹಾಕಲೇಬೇಕು, ನಿಮ್ಮ ಸ್ಟಾರ್ ಬದಲಾಗಲೇಬೇಕು. ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ತೊಗೊಂಬಂದಿದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ರೆಡಿಯಾಗಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿ, ಹಾಗೆ ನಮ್ಮ ಆ್ಯಪ್ನಲ್ಲಿ ಕೂಡ ನೀವು ಕ್ವಶನ್ ಪೇಪರ್ಸನ್ನು ತೆಗೆದುಕೊಂಡು ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡ್ಬೋದು. ಹೀಗೆಲ್ಲ ನಮ್ಮ ಸೌಲಭ್ಯನ ಬಳಸ್ಕೊಂಡು ಸಕ್ಸಸ್ ಕಾಡ್ರಿ ಅಂತ ಹೇಳ್ತಾ ವೆರಿ ಫಸ್ಟ್ ಬರ್ತೀನಿ. PSI ಆಗಲಿಕ್ಕೆ ಮಿಲ್ಕ್ ಬೇಕಾ ಕಿಕ್ ಬೇಕಾ ಅಂತ. ಮಿಲ್ಕ್ ಆ್ಯಂಡ್ ಕಿಕ್ ಏನಪ್ಪ ಇದು ಹೊಸ ಕಾನ್ಸೆಪ್ಟ್ ತಂದಿದ್ದಾರೆ ಅಂದರೆ, ಈ ಹಿಂದೆಲ್ಲ ಒಂದು ನಂಬಿಕೆ ಇತ್ತು, ಮನಿ ಇರಬೇಕು, ಇನ್ಫ್ಲುಯೆನ್ಸ್ ಇರಬೇಕು, ಲಕ್ ಇರಬೇಕು, ಕೊನೆಗೆ ನಾಲೆಡ್ಜು, ಆವಾಗ ನಾವು ಸಬ್ ಇನ್ಸ್ಪೆಕ್ಟರ್ ಆಗ್ತೀವಿ ಅನ್ನುವಂಥ ಒಂದು ಅಭಿಪ್ರಾಯ ಇತ್ತು. ಅದು ಸರಿನೋ ತಪ್ಪು ಐ ಡೋಂಟ್ ನೋ. ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ನಾನೇ ಸುಮಾರು ಒಂದು 15-20 ವರ್ಷದಿಂದ ನೋಡಿರುವಂತೆ ಸಾಮಾನ್ಯ ಮನೆಯ ಹುಡುಗರೆಲ್ಲ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಸಾಮಾನ್ಯ ಮನೆ ಹುಡುಗರೆಲ್ಲ 1 ಪೈಸೆ ಖರ್ಚು ಮಾಡದೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಏರಿದ್ದಾರೆ. ಹಾಗಾಗಿ ಇಲ್ಲಿ ಮಿಲ್ಕ್ ಬೇಕಾಗಿಲ್ಲ, ಕಿಕ್ ಬೇಕು. ಕಿಕ್ ಅಂದರೆ ನಾಲೆಡ್ಜ್ ಇಸ್ ದ ಫಸ್ಟ್, ಜೊತೆಗೆ ಸ್ವಲ್ಪ ಇಂಟೆಲಿಜೆನ್ಸ್ ಬೇಕೇ ಬೇಕು. ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಗೆ ಹೇಗಿರಬೇಕಂದ್ರೆ, ಈ ಸಾರಿ ನಾನು PSI ಆಗೇ ಆಗ್ತೀನಿ, ಕರ್ನಾಟಕದ ಸಿಂಗಮ್ ಆಗೋದಕ್ಕೆ ನಾನು ರೆಡಿಯಾಗಿದ್ದೀನಿ, ಆ ಮಟ್ಟದ ಕಾನ್ಫಿಡೆನ್ಸ್ ಬೇಕು. ಜೊತೆಗೆ ಕರ್ಮ ಅಂದರೆ ಕಾರ್ಯ ಮಾಡೋದು. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತೂ ತುಂಬ ಟಫ್ ಇರುತ್ತೆ. ಇದು ಏನು ಅಥ್ಲೆಟಿಕ್ ಬಾಡಿ ಇರ್ತಾರೆ ಅವರಿಗೆ ನೋ ಪ್ರಾಬ್ಲಮ್, ಅದು ಬಿಟ್ಟು ಇನ್ನೆಲ್ಲ ಥರದ ದೇಹದವ್ರಿಗೆ ತುಂಬ ಟಫ್ ಅದು ಸ್ಪೆಷಲಿ ಪುರುಷರಿಗೆ. ಆ ಕರ್ಮ, ದೇಹವನ್ನು ದಂಡಿಸುವ ಶ್ರಮ, ಅದು ಮಾಡಲೇಬೇಕು. ಜೊತೆಗೆ ಡೇ ಆ್ಯಂಡ್ ನೈಟ್ ವಿತೌಟ್ ಏನೇನು ಬೇರೆದನ್ನು ಯೋಚನೆ ಮಾಡಿದಷ್ಟು ಫೋಕಸ್ ಮಾಡಿ ಓದಬೇಕಾಗತ್ತೆ. ಓದಿದ್ರಿ ಅಂದರೆ 2021ರಲ್ಲಿ 1 ಸ್ಟಾರ್ ಬೀಳುತ್ತೆ. ಮುಂದಿನ ವರ್ಷ 2 ವರ್ಷ ಆಗೋದ್ರೊಳಗೆ ನಿಮಗೆ 2 ಸ್ಟಾರ್ ಬೀಳುತ್ತೆ. ನೀವು ಸಬ್ ಇನ್ಸ್ಪೆಕ್ಟರ್ ಆಗೋದು ಖಚಿತ. ಅದಕ್ಕೋಸ್ಕರ ಈ ಹಣ, ಇನ್ಫ್ಲುಯೆನ್ಸು, ಲಕ್ ಇವನ್ನೆಲ್ಲ ಸೈಡಿಗಿಟ್ಟು ಕರ್ಮದ ಕಡೆ ತೊಡಗ್ರಿ. 100% PSI ಆಗ್ತೀರಾ. ವೆರಿ ಫಸ್ಟ್ ಬರೋಣ. ಇವತ್ತು ಬೆಳಿಗ್ಗೆ 10 ಗಂಟೆ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ. 22/1/2021 ಅಪ್ಲಿಕೇಶನ್ ಆರಂಭ. ಆ ಅಪ್ಲಿಕೇಶನ್ ಹಾಕೋದಕ್ಕೆ 1 ತಿಂಗಳು ಟೈಮ್ ಇರುತ್ತೆ. 22/2 ಫೆಬ್ರವರಿ 22 ತಾರೀಕುವರೆಗೂ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಇರುತ್ತೆ. ಅಷ್ಟು ಲಾಸ್ಟ್ ಟೈಮ್ವರೆಗೂ ನೀವು ಒತ್ತಡ ಮಾಡ್ಕೊಳಕ್ಕೆ ಹೋಗಬಾರ್ದು. ಎಷ್ಟು ಸಾಧ್ಯ ಅಷ್ಟು ಬೇಗ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ರೆಡಿ ಇದೆ ಅಂತಂದರೆ ಇವತ್ತೇ ಅಪ್ಲೈ ಮಾಡಿ, ನೋ ಪ್ರಾಬ್ಲಮ್. ಯಾವಾಗಲೂ ಎಂಡ್ ಆಫ್ ದಿ ಟೈಮಲ್ಲಿ ಸರ್ವರ್ ಬ್ಯುಸಿ ಆಗೋದು, ಸರ್ವರ್ ಹ್ಯಾಂಗ್ ಆಗೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಸಮ್ ಟೈಮ್ ಅದನ್ನು ನಿಮಗೆ ಡೇಟ್ ಎಕ್ಸ್ಟೆಂಡ್ ಮಾಡ್ದೇನೂ ಇರ್ಬೋದು. ದಟ್ಸ್ ವೈ ನೀವು ಲಾಸ್ಟ್ ವೀಕನ್ನು ಬಿಟ್ಟು ಮೊದಲ 3 ವಾರದೊಳಗೆ ಮುಗಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಆ್ಯಂಡ್ ಫೀಸ್ ಅಂತೂ ಈ ಸರಿ ಸ್ವಲ್ಪ ಹೈಕ್ ಆಗಿದೆ. ಸಾಮಾನ್ಯ ವರ್ಗ 2A 2B ಈ ಥರದಕ್ಕೆಲ್ಲ 500 ರೂಪಾಯಿ ಇದೆ. SC ST ಆ್ಯಂಡ್ ಹಿಂದೂ ಬೇರೆ ಇವರಿಗೆಲ್ಲ ಪ್ರವರ್ಗ 1ರವರಿಗೆ 250 ಇದೆ. ಹಾಗಾಗಿ ಅಷ್ಟು ಫೀಸ್ ಮಾತ್ರ, ಅದೇನು ಎಲ್ಲ ಥರ ನಾಮಿನಲಾಗಿ ಫೀಸ್ ಇದ್ದೇ ಇರುತ್ತೆ. ದೆನ್ ಬರೋಣ, ಎಷ್ಟು ಹುದ್ದೆ ಕರೆದಿದ್ದಾರೆ. ಇಟ್ಸ್ ಎ ಹ್ಯೂಜ್. ಇಷ್ಟು ದೊಡ್ಡ ನಂಬರ್ ನಾನಂತೂ ನೋಡಿರಲಿಲ್ಲ. ಏಕಕಾಲಕ್ಕೆ ಇಷ್ಟು ದೊಡ್ಡ ನಂಬರ್. ಸಿವಿಲ್ಲು ಇತರೆ ವರ್ಗ ಅಂತ ಕರಿತೀವಿ. ಇದು ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಬಿಟ್ಟು ಮಿಕ್ಕುಳಿದ ವೃಂದ ಅಂತ ಕರಿತೀವಿ. ಇಲ್ಲಿ 282 ಸಾಮಾನ್ಯ ಹುದ್ದೆಗಳಿಗೆ ಮೀಸಲಾಗಿದೆ. ಆ್ಯಂಡ್ ದೆನ್ ಹೆಣ್ಮಕ್ಕಳಿಗೆ 94, 282 ಪುರುಷ, 94 ಮಹಿಳಾ. ಅದರಲ್ಲಿ ಇನ್ ಸರ್ವಿಸ್ನಲ್ಲಿರೋಂಥವ್ರಿಗೆ, ಈಗಾಗಲೇ ಸರ್ವಿಸಲ್ಲಿದ್ದವ್ರಿಗೆ ಜಸ್ಟ್ 5 ಇಯರ್ ಆಗಿದ್ದರೆ ಸಾಕು. ಪೊಲೀಸ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ASI ಆಗಿ 5 ವರ್ಷ ಸಾಕು. 5 ವರ್ಷ ಆದವರು. ಪುರುಷರಿಗೆ 47 ಹುದ್ದೆಗಳು ಮತ್ತು ಮಹಿಳೆಯರು ಇನ್ಸರ್ವಿಸ್ 15, ಒಟ್ಟು 438 ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದ PSI ಹುದ್ದೆಗಳಿದೆ. ಪಕ್ಕದಲ್ಲಿ 6+2+1 ಏನು ಮೀಸಲು ತೋರಿಸ್ತಾ ಇದ್ದೀವಲ್ಲ, ಇದು ಸ್ಪೆಷಲ್. ಇದು ಕ್ರೀಡಾಪಟುಗಳಿಗೆ ಅಂತ ಒಂದು 2% ಹುದ್ದೆ ಮೀಸಲಿಟ್ಟಿದ್ದಾರೆ. ಬಟ್ ಸ್ಟಿಲ್ ಈ ನೋಟಿಫಿಕೇಷನಲ್ಲಿ ಅವರು ಅಧಿಕೃತವಾಗಿ ಯಾರನ್ನ ಕ್ರೀಡಾಪಟು ಅಂತ ಐಡೆಂಟಿಫೈ ಮಾಡೋಕ್ಕೆ ಆಗಿಲ್ಲ ಅನಿಸುತ್ತೆ. ಮೀನ್ಸ್ ಯೂನಿವರ್ಸಿಟಿ ಬ್ಲೂ ಆಗಿರಬೇಕಾ, ನ್ಯಾಷನಲ್ ಲೆವೆಲ್ ಕ್ರೀಡಾಪಟು ಆಗಿರಬೇಕಾ, ಇಂಟರ್ನ್ಯಾಷನಲ್ ಲೆವೆಲ್ ಆಗಿರಬೇಕಾ, ಏನು ಕ್ರೈಟೀರಿಯಾ ಅಂತ ಮಾನದಂಡ ಮಾಡೋಕ್ಕಾಗಿರೋದ್ರಿಂದ ಆ ನಂಬರ್ ತೋರಿಸ್ತಾ ಇದ್ದಾರೆ. ಆ ನಂಬರ್ನ ರಿಕ್ರೂಟ್ಮೆಂಟ್ ಈ ಸರಿ ಇರಲ್ಲ. ಅಂದರೆ ಈ ಅಪ್ಲಿಕೇಶನಲ್ಲಿ ನಿಮಗೆ ಕ್ರೀಡಾಪಟುಗೆ ಅಪ್ಲೈ ಮಾಡೋಕ್ಕಿರಲ್ಲ. ಅದಕ್ಕೆ ವಿಶೇಷ ನೇಮಕಾತಿ ಸದ್ಯದಲ್ಲೇ ಅದರ ಎಲ್ಲ ನಿಯಮಾವಳಿ ಮಾಡಿಕೊಂಡು ಸೂನ್ ನೋಟಿಫೈ ಆಗುತ್ತೆ. ಏನು ಸ್ಪೋರ್ಟ್ಸ್ಮನ್ ಅಚೀವ್ ಮಾಡಿದವರು ಇದ್ದೀರಾ, ನಿಮಗೂ ಕೂಡ ಹುದ್ದೆ ಕಾದಿದೆ, ಬಟ್ ಈಗಿರಲ್ಲ. ದೆನ್ ಬರೋಣ, ಕಲ್ಯಾಣ ಕರ್ನಾಟಕ
ನಮ್ಮ ಮುಂಚೆ ಹೈದರಾಬಾದ್ ಕರ್ನಾಟಕ ಅಂತ ಇದ್ವಿ, 6 ಜಿಲ್ಲೆಗಳು ಉತ್ತರದಲ್ಲಿ ಬರುವಂಥ ಆ 6 ಜಿಲ್ಲೆಗಳ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯುವಕರಿಗೆ ಅಂದರೆ ಪುರುಷರಿಗೆ 67, ಮಹಿಳೆಯರಿಗೆ 25, ಹಾಗೆ ಸಬ್ ಇನ್ಸ್ಪೆಕ್ಟರ್ ಸರ್ವೀಸಲ್ಲಿದ್ದವರಿಗೆ ಆಗೋದಕ್ಕೆ 12 ಆ್ಯಂಡ್ ಹೆಣ್ಮಕ್ಳು ಯಾರು ಪೊಲೀಸ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ASI ಇದ್ದೀರಾ ಅವರಿಗೆ 3 ಹುದ್ದೆಗಳು, ಟೋಟಲ್ 107. ಅದೇ ಥರ ಕ್ರೀಡಾಪಟುಗಳಿಗೆ 2 ಹುದ್ದೆ ಮೀಸಲಿದೆ, ಅದು ಈ ರಿಕ್ರೂಟ್ಮೆಂಟಲ್ಲಿ ಇರಲ್ಲ, ಕ್ಲಿಯರ್ ಮಾಡ್ತಾಯಿದ್ದೀನಿ. ಒಟ್ಟು 500ಕ್ಕೂ ಅಧಿಕ ಹುದ್ದೆಗಳಿಗೆ ಏಕಕಾಲದಲ್ಲಿ ರಿಕ್ರೂಟ್ಮೆಂಟ್ ನಡೀತಿರೋದು, ಇದು ಫಸ್ಟ್ ಟೈಮ್. ಇದರೊಳಗೆ ನೀವು ಒಳಗೆ ಬಂದಿಲ್ಲ ಅಂದರೆ ಮತ್ತೆ ಟಫ್ ಆಗುತ್ತೆ ನೀವು ಒಳಗೆ ಬರೋದು. ಸೊ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ 100% ನೀವು ಸಕ್ಸಸ್ ಕಾಣ್ತೀರಾ. ವೆರಿ ಫಸ್ಟ್ 21 ವರ್ಷ ಆಗಿರಲೇಬೇಕು. 21 ವರ್ಷ ಮಿನಿಮಮ್ ಏಜ್. 21 ವರ್ಷಕ್ಕಿಂತ ಕಡಿಮೆ ಇದ್ದವರು ಒಳಗೆ ಬರೋಕ್ಕಾಗಲ್ಲ. ನಿಮಗೆ ಒಂದು ಪ್ರಿಸ್ಕ್ರೈಬ್ಡ್ ಡೇಟ್ ಇರುತ್ತೆ, ಆ ಡೇಟ್ನ ಒಳಗೆ 21 ವರ್ಷ ಆಗಿರಬೇಕು. ದೆನ್ SC ST ಆ್ಯಂಡ್ OBCನವ್ರಿಗೆ 32 ವರ್ಷಗಳವರೆಗೂ, ದಿಸ್ ಇಸ್ ದ ಫಸ್ಟ್ ಟೈಮ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. 32 ವರ್ಷದವರೆಗೂ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ. ಹಾಗೆಯೇ ಇತರೆ ಅಭ್ಯರ್ಥಿಗಳು ಜನರಲ್ ಕ್ಯಾಂಡಿಡೇಟ್ಗೆ 30 ವರ್ಷ, 32. ಹಾಗಾಗಿ ಏಜ್ ಜಾಸ್ತಿ ಆಗಿರೋದ್ರಿಂದ ನಾವು ಕಾಂಪಿಟೇಷನ್ ಸ್ವಲ್ಪ ಹೈ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಮೊದಲೆಲ್ಲ 27, 28 ಹೀಗಿರ್ತಾ ಇತ್ತು, 30. ಆವಾಗ ಒಂದು ಏಜಿನ ಒಳಗಡೆಯ ಯುವಕರ ನಡುವೆ ಸ್ಪರ್ಧೆ ನಡೀತು. 21ರಿಂದ 27, 6 ವರ್ಷದ ಒಳಗಿನ ಸ್ಪರ್ಧೆ ಇತ್ತು. ಈಗ ಹಾಗಲ್ಲ, ಸುಮಾರು 21ರಿಂದ 32 ಅಂದರೆ 11-12 ವರ್ಷ ಅವರು ಸ್ಪರ್ಧಾತ್ಮಕ ಜಗತ್ತಲ್ಲಿ ಇದ್ದವ್ರ ಜೊತೆ ಸ್ಪರ್ಧೆ ನಡೆಯೋದ್ರಿಂದ ಸ್ವಲ್ಪ ಟಫ್ ಕಾಂಪಿಟೇಷನ್ ಇದೆ. ಗೆಟ್ ರೆಡಿ ಫಾರ್ ದಟ್. ದೆನ್ ಸರ್ವೀಸಲ್ಲಿರೋರಿಗೆ SC STಗಳಿಗೆ 40 ಇಯರ್ ಇದೆ, OBC ಸೇರಿಕೊಂಡು, ಆ್ಯಂಡ್ ಜನರಲ್ ಕ್ಯಾಂಡಿಡೇಟ್ಗೆ 35 ವರ್ಷಗಳಿರುತ್ತೆ. ಇನ್ ಸರ್ವೀಸಲ್ಲಿರೋರಿಗೆ ಇನ್ ಸರ್ವೀಸನ್ನು ಹೇಗೆ ಕೌಂಟ್ ಮಾಡ್ತಾರೆ ಗೊತ್ತಿರುತ್ತೆ ನಿಮಗೆ. ಮುಂಚೆ ನಾನೆಲ್ಲ ಪೊಲೀಸ್ ಇದ್ದಾಗ ತುಂಬ ವರ್ಷ ಸೇವೆ ಮಾಡಿದ್ಮೇಲೆ ನಾವು ಇನ್ ಸರ್ವೀಸ್ ಸೌಲಭ್ಯ ಪಡಿಬೋದಿತ್ತು. ಈಗ ಜಸ್ಟ್ 5 ಇಯರ್, 5 ವರ್ಷ ಸರ್ವೀಸ್ ಮಾಡಿದರೆ ಸಾಕು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನಿಮಗೆ ಇನ್ ಸರ್ವೀಸ್ ಸೌಲಭ್ಯ ಕೂಡ ಸಿಗುತ್ತೆ. ಮತ್ತು 5 ವರ್ಷ ಮಾಡಿ ಇವರು ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಿದ್ರೆ ಬರಲ್ಲ, 5 ವರ್ಷ ಮಾಡಿರಬೇಕು, ಆ ಡಿಪಾರ್ಟ್ಮೆಂಟಲ್ಲಿ ಈಗಲೂ ಇರಬೇಕು, ಅಂಥವ್ರು ಮಾತ್ರ ಎಲಿಜಿಬಲ್ ಆಗ್ತಾರೆ. ದೆನ್ SI ಪರೀಕ್ಷೆ ಹೇಗಿರುತ್ತೆ? SI ಆಗೋದು ತುಂಬ ಯುವತಿಯರ ಡ್ರೀಮ್. ಆ ಯುವತಿಯರು ಹೆಗಲ ಮೇಲೆ ಸ್ಟಾರ್ ಬರೋದನ್ನು ಕನಸು ಕಾಣ್ತಾ ಇರ್ತಾರೆ. ಯಾಕಂದರೆ ಆ ಫಿಲ್ಮಲ್ಲಿ ಎಲ್ಲೇ ನೋಡಿದಾಗೂ ದೊಡ್ಡ ಪ್ಯಾಷನ್ ಅಂದರೆ ಪೊಲೀಸ್ ಹುದ್ದೆ. ಅಂಥ ಪರೀಕ್ಷೆ ಹೇಗಿರುತ್ತೆ ಅಂದರೆ ಮುಂಚಿನ ಥರ ಇಲ್ಲ. ಮುಂಚೆ ನಾನೇ ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋದಲ್ಲಿ ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ, ಮೌಖಿಕ ಪರೀಕ್ಷೆ, ಪರ್ಸ್ನಾಲಿಟಿ ಟೆಸ್ಟ್ ಅಂತೆಲ್ಲ ಹೇಳಿದ್ವಿ. ಈಗ ಪರ್ಸ್ನಾಲಿಟಿ ಟೆಸ್ಟ್ ಇಲ್ಲ. ಯಾಕೆ ನಾನು ಮಿಲ್ಕ್ ಹೇಳ್ಕೊಂಬಂದೆ ಅಂದರೆ ತುಂಬ ಜನಕ್ಕೆ ಅನುಮಾನ ಇತ್ತು, ವಾಯ್ಸ್ ವಯಾ ಟೆಸ್ಟು, ಪರ್ಸ್ನಾಲಿಟಿ ಟೆಸ್ಟಲ್ಲಿ ಏನು ದುಡ್ಡು ತಗೋತಾರೇನೋ ಅಂತ. ಇರೋದೇ 10 ಮಾರ್ಕ್ಸು, 7.5 ಮಾರ್ಕ್ಸ್ ಇರ್ತದೆ ಹಿಂದೆಲ್ಲ. ಅಲ್ಲಿ ಏನು ತಗೊಂಡು ಏನು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಆದರೂ ಅದೊಂದು ಭ್ರಮೆ ಇತ್ತು. ಬಟ್ ಈಗ ವಾಯ್ಸ್ ವಯಾ ಟೆಸ್ಟ್, ಪರ್ಸ್ನಾಲಿಟಿ ಟೆಸ್ಟ್ ಇರೋದೇ ಇಲ್ಲ. ಜಸ್ಟ್ ಫಿಸಿಕಲ್ ಟೆಸ್ಟಲ್ಲಿ ಕ್ವಾಲಿಫೈ ಆಗ್ತೀರಾ ಫಸ್ಟ್, ಆನಂತರ ನೀವು ಎಲಿಜಿಬಲ್ ಇದ್ದವರಿಗೆ ಲಿಖಿತ ಪರೀಕ್ಷೆ ಕೊಡ್ತಾರೆ. ಅದರ ಮಾರ್ಕ್ಸ್ ಆಧಾರವಾಗಿ ನಿಮಗೆ ರಿಕ್ರೂಟ್ಮೆಂಟ್ ಇರುತ್ತೆ. ಹಾಗಾಗಿ ವೆರಿ ಸಿಂಪಲ್, ಜಸ್ಟ್ 2 ಸ್ಟೇಜ್ನ ಪರೀಕ್ಷೆಯಲ್ಲಿ ಕ್ಲಿಯರ್ ಮಾಡೋದಾಯಿತು. ದೆರ್ ಈಸ್ ನೋ 3 ಸ್ಟೇಜ್. ಆದರೆ ಆ ರಿಕ್ರೂಟ್ಮೆಂಟ್ ಇವೆಲ್ಲ ಪ್ರೋಸೆಸ್ ಆದಮೇಲೆ ನೀವು ಲಿಸ್ಟಲ್ಲಿ ಬಂದಿರ್ತೀರಾ, ಆರ್ಡ್ರ್ ಕೊಡೋಕ್ಕೂ ಮುಂಚೆ ಒಂದು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ, ವೈದ್ಯಕೀಯ ಪರೀಕ್ಷೆ. ಅದು ಎಲ್ಲ ಹುದ್ದೆಗಳಿಗೂ ವೈದ್ಯಕೀಯ ಪರೀಕ್ಷೆ ಇದ್ದೇ ಇರುತ್ತೆ, ಅದನ್ನೇನು ವಿಶೇಷವಾಗಿ ಪರಿಗಣಿಸೋದು ಬೇಡ. ವೈದ್ಯಕೀಯ ಪರೀಕ್ಷೆ ಆದ ನಂತರ ನಿಮಗೆ ಆರ್ಡರ್ಸ್ ಕೊಡುತ್ತೆ. ಅದು ಲಿಸ್ಟ್ ಬಂದ ಮೇಲೆ ನಿಮಗೆ ವೈದ್ಯಕೀಯ ಪರೀಕ್ಷೆ ಬರೋದು, ಲಿಸ್ಟ್ ಬರೋಕ್ಕೂ ಮೊದಲಲ್ಲ. ಹಾಗಾಗಿ ಈ 2 ಸ್ಟೇಜ್ಗೆ ತುಂಬ ಫೋಕಸ್ ಮಾಡಿ ರೆಡಿ ಆದರೆ 100% ನೀವು ಸ್ಟಾರ್ ಹಾಕೋದಕ್ಕೆ ರೆಡಿ ಆಗ್ತೀರಿ ಅಂತ ಅರ್ಥ. ಸಹಿಷ್ಣುತೆ ಪರೀಕ್ಷೆ, ಎಂಡ್ಯೂರೆನ್ಸ್ ಟೆಸ್ಟ್, ವೆರಿ ಕೇರ್ಫುಲ್, ಭಾಳ ಕಾನ್ಸಂಟ್ರೇಟ್ ಮಾಡ್ಕೋಬೇಕು ನಮ್ಮ ಹುಡುಗರು. ತುಂಬ ಜನಕ್ಕೆ ಆಸೆ ಇರುತ್ತೆ ನಾನು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ, ಅದಕ್ಕೆ ಬೇಕಾದ ಎಫರ್ಟ್ ಮಾಡ್ತಾ ಇರಲ್ಲ. 1600 ಮೀಟರ್, 1.5 ಕಿಲೋಮೀಟ್ರ್ಗಿಂತ 100 ಮೀಟ್ರ್ ಜಾಸ್ತಿಯನ್ನು 7 ನಿಮಿಷದ ಒಳಗಾಗಿ ಮುಗಿಸ್ಬೇಕು. ಸುಮಾರು ಅರ್ಧದಷ್ಟು ಯುವಕರು ಇದರಲ್ಲೇ ಫೇಲ್ ಆಗ್ತಾ ಇದ್ದಾರೆ. ಹಿಂದಿನ ಎಲ್ಲ ಇತಿಹಾಸ ನೋಡಿದಾಗ 50%, ಮೋರ್ ದ್ಯಾನ್ 50% ಎಂಡ್ಯೂರೆನ್ಸ್ ಟೆಸ್ಟಲ್ಲಿ, ಸ್ಪೆಷಲಿ ರನ್ನಿಂಗಲ್ಲೇ ಔಟ್ ಆಗ್ತಾ ಇದ್ದಾರೆ. ಹಾಗಾಗಿ ಈ ಸರಿ ಮಾತ್ರ ನೀವು ಹಾಗಾಗಬಾರ್ದು. ಒಳ್ಳೆ ಚಳಿಗಾಲದಲ್ಲಿ ಕಾಲಾಗಿದೆ, ಚಳಿ ಬಿಟ್ಟು ಹೋಗಬೇಕು, ಅಷ್ಟು ಓಡ್ತಾ ಇರಬೇಕು. ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ನಾನು ನಿಮ್ಮ ಜೊತೆ ಓಡ್ತೀನಿ. ನಾನು ವಿತಿನ್ 7 ಮಿನಿಟ್ ಐ ಕ್ಯಾನ್ ಕ್ಲಿಯರ್. ಇಷ್ಟು ಏಜ್ ಆಗಿರುವ ಮಂಜುನಾಥ್ ಕ್ಲಿಯರ್ ಮಾಡ್ತಾರೆ ಅಂದರೆ ನೀವು ಜಸ್ಟ್ 20-25 ಹುಡುಗರು ಮಾಡೋಕ್ಕಾಗಲ್ಲ ಅಂದರೆ ನನಗಂತೂ ಶೇಮ್ ಆಗುತ್ತೆ. ಸೊ ಸ್ಟಾರ್ಟ್ ಫ್ರಮ್ ಟುಡೇ, ಇವತ್ತೇ ಸ್ಟಾರ್ಟ್ ಮಾಡಿ ರನ್ ಮಾಡೋಕ್ಕೆ, ಕ್ಲಿಯರ್ ಮಾಡಬೇಕು 7 ನಿಮಿಷದ ಒಳಗಾಗಿ. ಇದನ್ನು ಎಂಡ್ಯೂರೆನ್ಸ್ ಪಾಸ್ ಆಗ್ತಿದ್ದಂಗೆ ಇನ್ನು ಒಂದು 2-3 ನಿಮಗೆ ಬೇರೆ ಟೆಸ್ಟ್ ಕೊಡ್ತಾರೆ. ದಟ್ ಈಸ್ ಲಾಂಗ್ ಜಂಪ್ ಆರ್ ಹೈ ಜಂಪ್ ಸೆಲೆಕ್ಟ್ ಮಾಡ್ಬೋದು. ಲಾಂಗ್ ಜಂಪ್ 3.8 ಮೀಟರ್ ತೋರಿಸಿದ್ದಾರೆ. 3 ಅಟೆಂಪ್ಟಲ್ಲಿ ನೀವು 3.8 ಮೀಟರ್, 112 ಫೀಟ್ ಒಳಗೆ ಇದೆ. ಅದು 12 ಅಡಿ ಅಂದರೆ ಏನು, ನನ್ನ 2 ದೂರ ಜಂಪ್ ಮಾಡಿಬಿಟ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಇಲ್ಲ ಸರ್ ನಮಗೆ ಲಾಂಗ್ ಜಂಪ್ ಕಷ್ಟ ಆಗುತ್ತೆ ಅಂತ ಅಂದರೆ ಹೈ ಜಂಪ್ ತೊಗೋಬೋದು. ಹೈ ಜಂಪ್ 4 ಅಡಿ ಇಷ್ಟು ಎತ್ತರ ಇರುತ್ತೆ ಅಷ್ಟೇ, ಜಸ್ಟ್ ಇಷ್ಟೇ ಎತ್ತರ. 3 ಅಟೆಂಪ್ಟಲ್ಲಿ ಜಂಪ್ ಮಾಡಿದ್ರೆ ಕ್ಲಿಯರ್, 2ರಲ್ಲಿ 1 ಮಾಡಿದ್ರಾಯ್ತು.
ಆನಂತರ ಕೊಡ್ತಾರೆ ಗುಂಡು. 7.25 kg ಗುಂಡಿರುತ್ತೆ. ನೀವು ಸಬ್ ಇನ್ಸ್ಪೆಕ್ಟರ್ ಆಗ್ತೀವಿ ಅನ್ನೋರು 7.25 kg ಗುಂಡನ್ನು ಜಸ್ಟ್ 5.5 ಮೀಟ್ರು 5.6 ಮೀಟ್ರ್ ಹಿಂಗಂದರೆ ಹೋಗುತ್ತದು. ನೀವು ಎಫರ್ಟ್ ಮಾಡಬೇಕು, ಫಿಸಿಕಲಿ ಫಿಟ್ ಆಗಲೇಬೇಕು. ನೀವು ಫಿಸಿಕಲಿ ಫಿಟ್ ಆಗದೆ ಸಬ್ ಇನ್ಸ್ಪೆಕ್ಟರ್ ಆಗ್ತೀವಿ ಅಂದರೆ ದಟ್ಸ್ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ದಟ್ಸ್ ವೈ ಈ ಕೆಳಗಿನ ಯಾವುದೂ ನನಗೆ ಟಫ್ ಅನಿಸ್ತಾ ಇಲ್ಲ. ನೀವು ಟ್ರೈ ಮಾಡಿ ಬೇಕಿದ್ರೆ ವೆರಿ ಈಸಿ. ಅದು ವೆರಿ ಫಸ್ಟ್ 1600 ಮೀಟ್ರ್ 7 ನಿಮಿಷಕ್ಕೆ ಕ್ಲಿಯರ್ ಮಾಡೋದಿದೆಯಲ್ಲ ಸ್ವಲ್ಪ ಟಫ್. ಸೊ ಬಿ ಕಾಶಿಯಸ್ ಅಬೌಟ್ ದಟ್. ಅದ್ರ ಬಗ್ಗೆ ತುಂಬ ಎಚ್ಚರದಿಂದಿರಬೇಕು. ಎಫರ್ಟ್ ಇವತ್ತೇನು ವಿಡಿಯೋ ಕೇಳಿದರೆ ಇವತ್ತು ಸಂಜೆನೇ, ಇವತ್ತವರೆಗೂ ನಾನು ಓಡಿಲ್ಲ ಸರ್, ಪ್ರಾಕ್ಟೀಸ್ ಮಾಡಿಲ್ಲ, ಡೋಂಟ್ ವರಿ. ಇವತ್ತು ಸಂಜೆನೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟ್ ವಾಕ್ ಮಾಡಿ, 1 ರೌಂಡ್ ಓಡಿ, 2 ರೌಂಡ್ ಓಡಿ, ಓಡ್ತಾ 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 ನಿಮಗೆ ಎನರ್ಜಿ ಬರುತ್ತೆ. ಸ್ಪೋರ್ಟ್ಸಲ್ಲಿ ಒಂದು ಮಾತಿದೆ, ನಿಂತರೆ ಶಕ್ತಿ ಬರುತ್ತೆ, ಕೂತ್ಕೊಂಡ್ರೆ ಹೊಟ್ಟೆ ಬರುತ್ತೆ. ನಿಂತರೆ ಶಕ್ತಿ, ನಡೆದರೆ ಆರೋಗ್ಯ, ವಾಕ್ ಮಾಡಿದ್ರೆ ಆರೋಗ್ಯ, ಓಡುವವನಿಂದ ಮೃತ್ಯುವೇ ದೂರ ಓಡುತ್ತದೆ ಅಂತ. ಸೊ ಅಂಥದ್ದೆಲ್ಲ ಗೊತ್ತಿರಬೇಕಾದ್ರೆ ನೀವು ಓಡೋಕ್ಕೆ ಹೆದರಿಬೇಡಿ, ಓಡ್ತಾ ಇರಿ, ಆಟೋಮೆಟಿಕ್ಲಿ ಕ್ಲಿಯರ್ ಮಾಡ್ತೀರಾ. ಇದು ಜನರಲ್ ಕ್ಯಾಂಡಿಡೇಟ್ಸು ಪುರುಷರಿಗೆ ಮಾತ್ರ. ಅಲ್ಲಿ ಮೇಲೆ ಇದೆ ಮಹಿಳೆಯರಿಗೆ ಮತ್ತು ಸೇವಾನಿರತರಿಗೆ, ಮಾಜಿ ಸೈನಿಕರಿಗೆ ಏನು ಇಷ್ಟೆಲ್ಲ ಓಡಿಸಲ್ಲ. ಹೆಣ್ಮಕ್ಳು ವರಿ ಮಾಡ್ಕೋಬೇಡಿ, ಹೆಣ್ಮಕ್ಳಿಗೆ ತುಂಬ ಈಸಿ ಇದೆ. ಜಸ್ಟ್ 400 ಮೀಟ್ರು ಈ ದೊಡ್ಡ ದೊಡ್ಡ ಕ್ರೀಡಾಂಗಣದಲ್ಲಿ 1 ರೌಂಡ್ ಓಡಿ ಬರೋದು. 1 ರೌಂಡ್ ಜಸ್ಟ್ 2 ಮಿನಿಟಲ್ಲಿ 2 ನಿಮಿಷದಲ್ಲಿ ಕ್ಲಿಯರ್ ಮಾಡೋದು. ಅದು ಏನು ದೊಡ್ಡ ಸಾಧನೆ ಅಲ್ಲ. ಯು ಡೋಂಟ್ ಬಿಲೀವ್, 2001 ಇರಬೇಕು. ನಾನು ನಮ್ಮ ಸಿಸ್ಟರ್ ಇಬ್ಬರು ಡಿಗ್ರಿ ಒಟ್ಟಿಗೆ ಮುಗಿದಿತ್ತು. ಇಬ್ಬರು ಸುಮ್ಮನೆ ಅಪ್ಲೈ ಮಾಡಿದ್ವಿ ಖುಷಿಗೆ. ನಾನು ಪ್ರಾಕ್ಟೀಸ್ ಮಾಡಿದ್ದೆ, ಸ್ವಲ್ಪ ಪೊಲೀಸ್ ಆಗಲೇಬೇಕು ನನಗೆ ಹಠ ಇತ್ತು. ಅವಳು ಸುಮ್ಮನೆ ನನ್ನ ಜೊತೆಗೆ ಅಪ್ಲೈ ಮಾಡಿದ್ಲು, ನನ್ನ ಸಿಸ್ಟರ್. ಅವಳು ಆರಾಮಾಗಿ ಎಷ್ಟು ಅಂದರೆ ಕೊನೆ ಹಂತದಲ್ಲಿ ನಡ್ಕೊಂಬಂದು ಕ್ಲಿಯರ್ ಮಾಡ್ತಾಳೆ ಅವಳು, ಒಂದು ದಿನ ಪ್ರಾಕ್ಟೀಸ್ ಇಲ್ದಂಗೆ. ಅಂದರೆ ಈ 400 ಮೀಟ್ರ್ ಹೆಣ್ಮಕ್ಳಿಗೆ ಮತ್ತು ನಮ್ಮ ಇನ್ ಸರ್ವಿಸ್ನವ್ರಿಗೆ ಎಲ್ಲ ಟಫೇ ಅಲ್ಲ. ಮತ್ತು ತುಂಬ ನೀವು ಬೆಲ್ಲಿ ಹೊಟ್ಟೆ ಎಲ್ಲ ಬೆಳೆಸ್ಕೊಂಡಿದ್ರೆ ಯು ಶುಡ್ ಪ್ರಾಕ್ಟೀಸ್. ಇಲ್ಲ ಅಂತ ಅಂದರೆ ಸ್ವಲ್ಪ ಫಿಟ್ ಆ್ಯಂಡ್ ಫೈನ್ ಇದ್ದೀರಿ ಅಂದರೆ ಆರಾಮಾಗಿ ಮುಗಿಸ್ತೀರಾ, ಬಟ್ ಪ್ರಾಕ್ಟೀಸ್ ಮಾಡಲೇಬೇಕು. ವಿತೌಟ್ ಪ್ರಾಕ್ಟೀಸ್ ನೀವು ಹೋಗಿ ಅಲ್ಲಿ ಡೈರೆಕ್ಟಾಗಿ ಮಾಡ್ತೀವಿ ಅನ್ನೋ ಪ್ರಯತ್ನ ಕೈ ಹಾಕಬೇಡಿ. ಕಾಂಪಿಟೇಷನ್ ಟಫ್ ಇದೆ, ಎಫರ್ಟ್ ಮಾಡಿ. ಹೈ ಜಂಪು ಅಷ್ಟೇ 2.5 ಮೀಟ್ರ್ ಅಷ್ಟೇ, ಜಸ್ಟ್ 2.5 ಮೀಟರ್. ಲಾಂಗ್ ಜಂಪ್ 2.5 ಮೀಟರ್ ಅಂದರೆ ಹೆಚ್ಚು ಕಡಿಮೆ ಒಂದು 7-8 ಅಡಿ ಆಗುತ್ತೆ ಅಷ್ಟೇ, ತುಂಬ ದೂರ ಇಲ್ಲ. ಎತ್ತರ ಜಿಗಿತ 0.9 ಮೀಟರ್, 1 ಮೀಟ್ರೂ ಇಲ್ಲ. ಈ ಗಂಡು ಮಕ್ಳಿಗಾರು ಇಷ್ಟು ಹೈಟ್ ಇದ್ದರೆ ಹೆಣ್ಮಕ್ಳು ಇಷ್ಟು ಹೈಟ್ ಜಂಪ್ ಮಾಡೋದು ಸಾಕು. ಓಡ್ ಬರೋದಲ್ಲ, ನಡ್ಕೊಂಡು ಹಿಂಗೆ ಕಾಲು ಹಾಕಿ ಜಂಪ್ ಹೊಡಿಬೋದು ನೀವು, ಅಷ್ಟು ಕಡಿಮೆ ಇರುತ್ತೆ ಅದು. ಗುಂಡು ಎಸೆತ ಕಡಿಮೆ ವೆಯ್ಟು, ತುಂಬ ಕಡಿಮೆ ವೆಯ್ಟಿನ ಗುಂಡು ಕೊಡ್ತಾರೆ, 4 kgದು. ಹಿಂಗಂದರೆ ಹೋಗಿಬೀಳುತ್ತೆ. ಅವೆಲ್ಲ ವರಿ ಮಾಡ್ಕೋಬೇಡಿ. ಇಲ್ಲಿ ಹೆಣ್ಮಕ್ಳು ಮಾತ್ರ ಫಿಸಿಕಲ್ ಇದಕ್ಕೆ ವರಿನೇ ಮಾಡ್ಕೋಬಾರ್ದು, ಬಟ್ ಪ್ರಾಕ್ಟೀಸ್ ಮಾಡಲೇಬೇಕು. ವಿತೌಟ್ ಪ್ರಾಕ್ಟೀಸ್ ನಾನು ಡೈರೆಕ್ಟಾಗಿ ಹೋಗ್ತೀನಿ ಬೇಡಿ. ನಿಮ್ಮ ಊರಲ್ಲಿರುವ ಹೈಸ್ಕೂಲುಗಳಲ್ಲೋ ಕಾಲೇಜುಗಳಲ್ಲೋ ಗುಂಡಿರುತ್ತೆ, ಆ ಹೈ ಜಂಪಿನ ಪಿಟ್ಗಳಿರ್ತವೆ, ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ, ಲಿಟ್ಲ್ ಬಿಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಲೇಬೇಕು. ಆವಾಗ ನೀವು 100% ಈ ಎಂಡ್ಯೂರೆನ್ಸು ಆ್ಯಂಡ್ ಫಿಸಿಕಲ್ ಟೆಸ್ಟನ್ನು ಕ್ಲಿಯರ್ ಮಾಡ್ತೀರಾ. ಇದಾದ ನಂತರ, ಇವೆಲ್ಲ ಮುಗಿದ ನಂತರ ಅವ್ರು ನೆಕ್ಸ್ಟ್ ಕರೀತಾರೆ ನಿಮಗೆ, ಏನಕ್ಕೆ ಹೈಟ್ ಇದ್ದೀರಾ, ಫಿಟ್ನೆಸ್ ಇದ್ದೀರಾ ಅಂತ. ಹೈಟು 168 ಸೆಂಟಿಮೀಟ್ರ್ ಇರಬೇಕು ಯುವಕರಿಗೆ. ಇದು ಎಲ್ಲ ಪುರುಷರಿಗೆ ಕಾಮನ್, ಇದರಲ್ಲೇನು ವ್ಯತ್ಯಾಸ ಇಲ್ಲ. ಪುರುಷ ಅಭ್ಯರ್ಥಿಗಳು ಸೇವಾನಿರತರಿರ್ಬೋದು, ಮಾಜಿ ಸೈನಿಕರು ಇರ್ಬೋದು, ಅಥವಾ ಔಟ್ಸೈಡು, ಎಲ್ಲರಿಗೂ 168 5.5 ಅಡಿ. 5.5 ಅಡಿಗಿಂತ ಚೂರು ಪಾಯಿಂಟ್ ಅಷ್ಟು ಜಾಸ್ತಿ ಬೇಕು. 5.5 ಅಡಿ ಎತ್ತರ ಇದ್ದರೆ ಸಾಕು. ಈಗ ನಾವೆಲ್ಲ ನಿಯರ್ಲಿ 6 ಇದ್ದೀವಿ, ನಮ್ಮಷ್ಟು ಹೈಟೆಲ್ಲ ಬೇಕಾಗಿಲ್ಲ, ಜಸ್ಟ್ 5.5 ಇದ್ದರೆ ಎನಫ್. ಎದೆ ಸುತ್ತಳತೆ ಚೆಸ್ಟ್ ಬೇಕು. ಚೆಸ್ಟ್ ತುಂಬ ವೀಕ್ ಇದ್ರಾಗಲ್ಲ. 86 ಸೆಂಟಿಮೀಟ್ರು ವಿಸ್ತರಿಸಿದಾಗ, ಅಂದರೆ 81. ನಾರ್ಮಲ್ ಹಿಂಗಿದ್ದೀರಾ ಅಂದರೆ 81 ಇದ್ದರೆ ಸಾಕು. ಬ್ರೀತ್ ತೊಗೊಂಡ್ರೆ ಅಂದರೆ 86 ಆಗಬೇಕು. 5 ಸೆಂಟಿಮೀಟ್ರ್ ಎಕ್ಸ್ಪ್ಯಾನ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಕ್ಸ್ಪ್ಯಾನ್ಷನ್ ಆಗಲೇಬೇಕು. ನೀವು ಇಷ್ಟಿದ್ದಾಗ 86 ಇದೆ, ಅದು ಸ್ವೆಲ್ ಉಬ್ಬಿದಾಗ ಬರೋಲ್ಲ ಅಂತ ಅಂದರೆ ಅದು ನಡೆಯೋದಿಲ್ಲ. ನೀವು 90 ಇದ್ದರೂ ಎಕ್ಸ್ಪ್ಯಾನ್ಷನ್ ಬೇಕು, 5 ಸೆಂಟಿಮೀಟ್ರ್. ಅದಕ್ಕೆ ಎಕ್ಸ್ಪ್ಯಾನ್ಷನ್ ಬರಬೇಕಂದ್ರೆ ಮತ್ತೆ ನೀವು ವರ್ಕ್ ಮಾಡಲೇಬೇಕು, ಡಿಪ್ಸ್ ಹೊಡಿಬೇಕು, ವರ್ಕ್ ಮಾಡಬೇಕು, ವರ್ಕೌಟ್ ಕೊಡಬೇಕಿಲ್ಲ. ಕೊಟ್ಟಾಗ ಆರಾಮಾಗಿ ಎಕ್ಸ್ಪ್ಯಾಂಡ್ ಮಾಡ್ಬೋದು. ದಟ್ ಇಸ್ ನಾಟ್ ಎ ಟಫ್ ಮ್ಯಾಟರ್. ಸ್ವಲ್ಪ ಪ್ರಾಕ್ಟೀಸ್ ಮಾಡಲೇಬೇಕು. ಮತ್ತು ಯಾರಿಗಾದರೂ ಇದು ಕಡಿಮೆ ಇದೆ ಅಂದರೆ ಇದಕ್ಕೆ ಬೇಕಾದ ಟಿಪ್ಸನ್ನು ನಾವು ಕೊಡ್ತೀವಿ. ಕಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ಫಿಸಿಕಲ್ ಟೆಸ್ಟ್ ಬಗ್ಗೆಯೂ ಸ್ವಲ್ಪ ವೀಡಿಯೋಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಯಾಕಂದರೆ ನಂಗೆ ಗೊತ್ತಿದೆ ನಮ್ಮ ಹುಡುಗರು ಎಷ್ಟು ದುರ್ಬಲ ಇದ್ದಾರೆ ಅಂತ. ಸ್ವಲ್ಪ ಅವರಿಗೆ ಸ್ಟ್ಯಾಮಿನಾ ಕೊಡಬೇಕು, ಕಾನ್ಫಿಡೆನ್ಸ್ ಕೊಡಬೇಕು. ನಾನೇ ವರ್ಕೌಟ್ ಮಾಡಿ ತೋರಿಸ್ತೀನಿ ಅವರಿಗೆ. ಚೆಸ್ಟ್ ಬಗ್ಗೆ ವರಿ ಮಾಡ್ಕೋಬೇಡ್ರಿ, ಬಟ್ ಹೈಟ್ ಮಾತ್ರ ಏನೂ ಮಾಡೋಕ್ಕೆ ಬರಲ್ಲ. ಅದು ಒಂದು ಬೆಳವಣಿಗೆ ಏಜ್ ಇರುತ್ತೆ. ಗಂಡು ಮಕ್ಕಳಿಗೆ ಒಂದು 21 ಏಜ್ವರೆಗೂ, ಹೆಣ್ಮಕ್ಳಿಗೆ ಒಂದು 18ವರೆಗೂ. ಹೆಣ್ಮಕ್ಳು ಫಾಸ್ಟ್ ಗ್ರೋವಿಂಗ್ ಇರೋದ್ರಿಂದ ಅವರು ಗ್ರೋವಿಂಗ್ ತುಂಬ ಬೇಗ ನಿಲ್ಲುತ್ತೆ. ಹೆಣ್ಮಕ್ಳದ್ದು ಬೇಗ ನಿಲ್ಲುತ್ತೆ, ಗಂಡು ಮಕ್ಕಳದ್ದು 21ವರೆಗೂ ಇರುತ್ತೆ. ಆ ಏಜ್ ಒಳಗಡೆ ಇದ್ದರೆ ತುಂಬ ಒಳ್ಳೊಳ್ಳೆ ವರ್ಕೌಟ್ಗಳಿದೆ, ಯೋಗಿಕ್ ಎಕ್ಸಸೈಸ್ಗಳಿದೆ. ಲಿಟ್ಲ್ ಬಿಟ್ಟು ನಿಮ್ಮ ಹೆರಿಡಿಟಿಯನ್ನು ಮೀರಿ ತುಂಬ ಚೇಂಜ್ ಮಾಡ್ತೀವಿ ಅಂತ ಆಗಲ್ಲ. ಸಣ್ಣ ಪುಟ್ಟ 1.5 ಈ ಥರದ ಎಕ್ಸ್ಪ್ಯಾನ್ಷನ್ ನೀಡಿದರೆ ಆ ಹೆಚ್ಚುವರಿಯನ್ನು ಮಾಡ್ಬೋದು. ಕಾಲುಗಳಲ್ಲಿ ಎಲ್ಲ
ಯೋಗಗಳನ್ನು ಮಾಡೋ ಮೂಲಕ ತರ್ಬೋದು. ಬಟ್ ಈ ಶಾರ್ಟ್ ಪೀರಿಯಡಲ್ಲಿ ಆಗಲ್ಲ. ಹೈಟ್ ಇಲ್ಲ ಅಂದರೆ ಸುಮ್ಮನೆ ಅಪ್ಲೈ ಮಾಡಿಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ನೀವು ಬೇರೆ ಕಡೆ ಪ್ರಯತ್ನ ಮಾಡಿ. ಇಷ್ಟು ಹೈಟ್ ಬೇಕು. ಹೆಣ್ಮಕ್ಳಿಗಂತೂ ತುಂಬ ಕಡಿಮೆ, ಅದನ್ನು ಹೈಟೇ ಅನ್ನೋಲ್ಲ ನಾನು. ವೆರಿ 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 ಲೆಸ್ ಹೈಟ್, 157 ಸೆಂಟಿಮೀಟರ್. 157 ಸೆಂಟಿಮೀಟರ್, 5.2 ಇಂಚು ಬೇಕಾಗಿಲ್ಲ. ಹುಡುಗರಾರು 5.6 ಬೇಕು, 5.1 ಇಂಚಿದು, 5.1 5.2ಕ್ಕಿಂತ ಕಡಿಮೆ. ಬಟ್ ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು ನೋಡಿದರೆ ಈಗ ನಮಗೆ ತುಂಬ ನಮ್ಮ ಕಾಲೇಜ್ಗಳಲ್ಲೆಲ್ಲ ನೋಡ್ತೀವಲ್ಲ, 45 kg ಕೂಡ ಇರಲ್ಲ, 45 kg. 45 kg ಇಲ್ಲ, ಚಿಕ್ಕ ಮಕ್ಕಳ ಸ್ಟೇಜಿಗೆ, ಹೈಸ್ಕೂಲ್ ಮಕ್ಕಳೇ 45 kg ಇರ್ತವೆ. 45 kg ವೆಯ್ಟ್ ಇರಬೇಕು. ಬಟ್ ಇಟ್ ಕ್ಯಾನ್ ಬಿ ಪಾಸಿಬಲ್. ನೀವು ಒಂದಷ್ಟು ವರ್ಕೌಟು, ಸರಿಯಾದ ಫುಡ್ಡನ್ನು ತಗೋತಾ ಬಂದರೆ ನಿಮ್ಗೆ ಇನ್ನೂ 1.5 2 ಮಂತ್ ಆಫ್ಟ್ರೇ ಬರೋದು ಫಿಸಿಕಲ್ ಟೆಸ್ಟ್ ಎಲ್ಲ. ಇವತ್ತಿನಿಂದ ಆರಾಮಾಗಿ ನೀವು 45 kg ಇಲ್ಲ ಅಂದರೆ ಯು ಕ್ಯಾನ್ ಗೈನ್ ಮಾಡ್ಬೋದು, ಅದೇನು ಟಫ್ ಅಲ್ಲ. ಬಟ್ ಹೈಟ್ ಗೈನ್ ಮಾಡೋಕ್ಕಾಗಲ್ಲ. 157 ಸೆಂಟಿಮೀಟ್ರು ಅಷ್ಟು ಇರಲೇಬೇಕು. ಅದಕ್ಕಿಂತ 156 ಇದ್ದರೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ 100% ಡಿಸ್ಕ್ವಾಲಿಫೈ ಆಗ್ತೀರ. ಹುಡುಗರು ಅಷ್ಟೇ, 168ಗಿಂತ ಕಡಿಮೆ 167 ಇದ್ದರೆ ಅಪ್ಲೈನೇ ಮಾಡಬೇಡಿ ನೀವು. ಏನೋ ಮೈನ್ಯೂಟ್ ಡಿಫ್ರೆನ್ಸ್ ಇದ್ದರೆ ಓಕೆ, ನೋ ಪ್ರಾಬ್ಲಮ್. ಆದರೂ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಒಳಗೆ ಇನ್ನಾಗ್ಬೋದು, ಔಟ್ ಆಗ್ಬೋದು. ಮೈನ್ಯೂಟಲ್ಲಿದ್ದಾಗ ಅದು ಬಿಟ್ಕೊಂಡು 1 ಸೆಂಟಿಮೀಟ್ರ್ ಕಡಿಮೆ ಇದೆ ಅಂದರೆ ಡೋಂಟ್ ಟ್ರೈನೇ ಮಾಡಬೇಡ್ರಿ. ಹೈಟ್ ವಿಚಾರದಲ್ಲಿ ವೆಯ್ಟ್ ಹೆಣ್ಮಕ್ಳು ಗೇನ್ ಮಾಡ್ಕೋಬೋದು, ಆ್ಯಂಡ್ ಗಂಡು ಮಕ್ಕಳು ಚೆಸ್ಟನ್ನು ಕೂಡ ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು ಇರೋ ಟೈಮಲ್ಲಿ, ಡೋಂಟ್ ವರಿ. ದೆನ್ ಬರೋಣ ಲಿಖಿತ ಪರೀಕ್ಷೆ. ಲಿಖಿತ ಪರೀಕ್ಷೆ 2 ಪೇಪರ್. ನಾನು ಇದ್ರ ಬಗ್ಗೆ ಡೀಟೇಲಾಗಿ ನೆಕ್ಸ್ಟ್ ಮಾತಾಡ್ತೀನಿ. ಏನು ನೋಟಿಫಿಕೇಷನಲ್ಲಿದೆ ಅದು ನಿಮ್ಗೆ ಹೇಳಬೇಕಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಪೇಪರು ರೈಟಿಂಗ್ ಪೇಪರ್. 600 ವರ್ಡ್ಗೆ ಮೀರದಂತೆ ಒಂದು ಪ್ರಬಂಧ ಬರೀಬೇಕು. ಆ ಪ್ರಬಂಧಕ್ಕೆ 20 ಮಾರ್ಕ್ಸ್ ಇರುತ್ತೆ, 20 ಮಾರ್ಕ್ಸ್. 600 ವರ್ಡ್ಸನ್ನು ಕ್ರಾಸ್ ಮಾಡಬಾರ್ದು. ಅದು ಹೇಗೆ ಬರೀಬೇಕು ಏನು ಮುಂದೆ ಟಿಪ್ಸ್ ಕೊಡ್ತೀನಿ ನಾನು. ನೆಕ್ಸ್ಟು 10 ಮಾರ್ಕ್ಸಿನ ಒಂದು ಇಂಗ್ಲೀಷ್ ಟು ಕನ್ನಡ. ಇಂಗ್ಲೀಷಲ್ಲಿ ಅವ್ರು ಕೊಟ್ಟಿರ್ತಾರೆ, ಅದನ್ನು ಕನ್ನಡಕ್ಕೆ A to Z ತರಬೇಕು. ನೀವು ಭಾಷಾಂತರ ಮಾಡಬೇಕು, ಭಾವಾಂತರ ಅಲ್ಲ, ಭಾಷಾಂತರ ಮಾಡ್ತಿರಬೇಕು. ಆ್ಯಂಡ್ ಕನ್ನಡ ಟು ಇಂಗ್ಲೀಷಿಗೆ ತೆಗೆದುಕೊಂಡು ಹೋಗಬೇಕು, ಅದಕ್ಕೆ 10 ಮಾರ್ಕ್ಸು. ನೆಕ್ಸ್ಟ್ ಪ್ರೆಸ್ಸಿ ರೈಟಿಂಗ್ ಅಂತ, ಪ್ರೆಸ್ಸಿ ಸಾರಾಂಶ ಬರಹ ಅಂತ ಕರಿತೀವಿ, ಅದಕ್ಕೊಂದು 10 ಮಾರ್ಕ್ಸ್. ಸಾರಾಂಶ ಬರಹ, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ 30 ಮಾರ್ಕ್ಸ್ ಆಯಿತು. 20 ಮಾರ್ಕ್ಸ್ ಒಂದು ಪ್ರಬಂಧ ಕಂಪ್ಲೀಟ್. ಇದು ನಿಮ್ಮ ರೈಟಿಂಗ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಇದಕ್ಕೆ ನೀವು ತುಂಬ ಆದ್ಯತೆ ಕೊಡಲೇಬೇಕು. ಬಟ್ ತುಂಬ ಹುಡುಗರು ಬರೀ ಈ ಕ್ವಶನ್ ಟಿಕ್ ಮಾಡೋದ್ರ ಕಡೆ ಗಮನ ಕೊಡ್ತೀರಾ. ಅದು ಪೇಪರ್ 2. ಪೇಪರ್ 2ನಲ್ಲಿ 100 ಕ್ವಶನ್ ಇರುತ್ತೆ. ಒಂದು ಕ್ವಶನ್ ಸರಿ ಮಾಡಿದರೆ ನಿಮಗೆ ಮಾರ್ಕ್ಸ್ ಬರೋದು 1.5 ಮಾರ್ಕ್ಸ್ ಬರುತ್ತೆ. ಯಾಕಂದರೆ ಅದು ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಹಾಗೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ 150 ಮಾರ್ಕ್ಸ್ ಇರುತ್ತೆ. ಸರ್ ಪೇಪರ್ 2 150 ಮಾರ್ಕ್ಸ್, ಅದನ್ನೇ ಆದ್ಯತೆ ಕೊಡ್ತೀರಾ? ಇದು 25% ಇದೆ. 25%, 50 ಮಾರ್ಕ್ಸು 25% ಆಗುತ್ತೆ. ಆ ಪರ್ಸೆಂಟನ್ನು ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಗೆಲುವಿನ ಗೆರೆ ತುಂಬ ದೂರದಲ್ಲಿರಲ್ಲ, ಬಾರ್ಡ್ರಲ್ಲಿರುತ್ತೆ. ಹಾಗಾಗಿ ಫಸ್ಟ್ ಪೇಪರ್ಗೆ ಮಾತ್ರ ಮೋರ್ ಪ್ರಿಯಾರಿಟಿ ಕೊಡಬೇಕು. 4 ಗಂಟೆ ಓದ್ತಾ ಇದ್ದೀರಿ ಅಂದರೆ 3 ಗಂಟೆ ನೀವು ಸೆಕೆಂಡ್ ಪೇಪರಿಗೆ ಕೊಟ್ಟರೆ 1 ಅವರ್ ಇದಕ್ಕೆ ಕೊಡಬೇಕು. 8 ಗಂಟೆ ಓದ್ತಾ ಇದ್ದೀರಿ ಅಂದರೆ ನೀವು 6 ಗಂಟೆ ಸೆಕೆಂಡ್ ಪೇಪರಿಗೆ ಕೊಟ್ಟರೆ 2 ಗಂಟೆ ಇದಕ್ಕೆ ಕೊಡಬೇಕು. ಅಷ್ಟು ಕೊಟ್ಟಾಗ ಮಾತ್ರ ನೀವು ಇಲ್ಲಿ ಸಕ್ಸಸ್ ಕಾಣ್ತೀರಾ. ನೆಕ್ಸ್ಟ್ ಆ ಸೆಕೆಂಡ್ ಪೇಪರಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, 25% ಅಂತ. 25% ಅಂದರೆ 0.375 ಕಟ್ಟಾಗುತ್ತೆ. ಅದು 25% ಅಂದರೆ ಕಾಲು ಭಾಗ ಮಾರ್ಕ್ಸ್ ಅಂದರೆ ನೀವು ಜಸ್ಟ್ 0.25 ಮಾರ್ಕ್ಸ್ ತೆಗಿಂಗಿಲ್ಲ, 0.375 ಮಾರ್ಕ್ಸ್ ಕಟ್ಟಾಗುತ್ತೆ. ಹಾಗಾಗಿ ನೆಗೆಟಿವ್ ಬಗ್ಗೆ ಎಚ್ಚರಿಕೆಯಿಂದ ಅಟೆಂಡ್ ಮಾಡಬೇಕು. ಇದಿಷ್ಟು ಮಾಡಿಕೊಂಡ್ರೆ ನೀವು ರಿಸಲ್ಟಲ್ಲಿ ರೆಡಿ ಆಗ್ತೀರಾ. ಬಟ್ ಒಂದು ಕೇರ್ಫುಲ್, ಮೀಸಲಾತಿ ಪ್ರಮಾಣ ಪತ್ರಗಳು ಕನ್ನಡ ಮಾಧ್ಯಮ, ರೂರಲ್ಲು, ನಿಮ್ಮದೇನು ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಇರುತ್ತೆ, ಯೋಜನಾ ನಿರಾಶ್ರಿತ, ಇನ್ ಎನಿ ಸೇವಾ ಸರ್ಟಿಫಿಕೇಟು, NOCಗಳು. ಈಗೇನು ಇನ್ ಸರ್ವಿಸ್ ಅವ್ರಲ್ಲಿ ಅಪ್ಲೈ ಮಾಡ್ತಾ ಇರ್ತೀರಾ, ನೀವು NOC ಪಡ್ಕೊಂಡಿದ್ದೀರಾ ಇಲ್ಲ, ಕೆಲವರು ಗ್ರೂಪ್ D ಅದು ಇದು ಬೇರೆ ಬೇರೆ ಇಲಾಖೆಯಲ್ಲಿ ಇರ್ತೀರಾ. ನೀವು ಇದಕ್ಕೆ ಬರಬೇಕು ಅಂದರೆ NOC ಇರಬೇಕು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ನಿರಾಕ್ಷೇಪಣ ಪ್ರಮಾಣ ಪತ್ರ ಅಂತ ಕರಿತೀವಿ. ಅಲ್ಲ ಪಕ್ಕಾ ಡಾಕ್ಯುಮೆಂಟ್. ಇವತ್ತವರೆಗೂ ಮಾಡಿಸಿಲ್ಲ ಅಂದರೆ ಇವತ್ತೇ ವರ್ಕ್ ಸ್ಟಾರ್ಟ್ ಮಾಡಿರಿ, ವಿತಿನ್ ಎ ವೀಕ್ ಕಲೆಕ್ಷನ್ ಮಾಡ್ಬೋದು ನೀವು. ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂದರೆ 21 ದಿನದಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಬರುತ್ತೆ. ನಿಮಗೆ ಟೈಮ್ 30 ದಿನ ಇದೆ. ದಟ್ಸ್ ವೈ ಇವತ್ತಿಂದನೇ ಕೆಲಸ ಆಗಬೇಕು. ವಿತೌಟ್ ಡಾಕ್ಯುಮೆಂಟ್ ಚಲ್ತಾ ಹೈ ಅಂತ ಹೋಗಬೇಡ್ರಿ, ನಹಿ ಚಲೆಗ, ಏನೂ ನಡೆಯಲ್ಲ. ಎಲ್ಲ 100% ಡಾಕ್ಯುಮೆಂಟ್ ಬೇಸಲ್ಲಿ ನಡೆಯೋದ್ರಿಂದ ನೀವು ಇದ್ರ ಬಗ್ಗೆ ಫುಲ್ಲಿ ಕಾಶಿಯಸ್, ಎಲ್ಲ ಡಾಕ್ಯುಮೆಂಟ್ ರೆಡಿ ಇಟ್ಕೊಂಡೇ ಅಪ್ಲೈ ಮಾಡಬೇಕು. ದೆನ್ ಬರೋಣ SI ಪರೀಕ್ಷೆ ಡೀಟೇಲ್. ನಮ್ಮ ಸಾಧನ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು. ಇಷ್ಟೊತ್ತರೆಗೂ ಏನು ನೋಟಿಫಿಕೇಷನಲ್ಲಿತ್ತು ಅದು ಮಾತಾಡಿದ್ವಿ. ಪೇಪರ್ 1 50 ಅಂಕ, ಪೇಪರ್ 2 150 ಅಂಕ, 200 ಅಂಕ. 200 ಅಂಕಕ್ಕೆ ಯಾರು ಜಾಸ್ತಿ ತಗೋತಾರೋ ಓ ಬನೇಗ ಮಹಾರಾಜ, ಅವ್ರು ಕಿಂಗ್ ಆಗಿಬಿಡ್ತಾರೆ. ದಟ್ಸ್ ವೈ 200ಕ್ಕೆ ಹೆಚ್ಚು ಮಾರ್ಕ್ಸ್ ಹೇಗೆ ತಗೋಬೇಕು ಅಂತ ನೋಡ್ತಾ ಬರೋಣ. ವೆರಿ ಫಸ್ಟ್ ಪೇಪರ್ 1.
ಪೇಪರ್ 1 ಈಗಾಗಲೇ ಹೇಳಿದ್ದೀನಿ, ಪ್ರಬಂಧ 20 ಮಾರ್ಕ್ಸು, ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲೀಷ್ ಟು ಕನ್ನಡ 10, ಕನ್ನಡ ಟು ಇಂಗ್ಲೀಷ್ 10 ಆ್ಯಂಡ್ ಪ್ರೆಸ್ಸಿ ಬರೋಕ್ಕೆ 10, ಟೋಟಲ್ 50 ಇರುತ್ತೆ. ಹೇಗೆ ಇದನ್ನು ಸಕ್ಸಸ್ ಕಾಣಬೇಕು? ನಿಮ್ಮದು ಫಿಸಿಕಲ್ಗೆ ಮಾತ್ರ ಈಗಾಗಲೇ ಹೇಳಿದ ಇನ್ಫಾರ್ಮೇಷನ್ ಸಾಕು. ಇಲ್ಲಿ ಏನೇನು ಅಂತ ಒಂದಿಷ್ಟು ಮಾತಾಡ್ತಾ ಹೋಗೋಣ. 20 ಅಂಕ ಇದೆ, ಇದು ಟೋಟಲ್ 90 ನಿಮಿಷ ಇದೆ. 50 ಮಾರ್ಕ್ಸ್ ಟೋಟಲ್ ಪೇಪರ್ 1. 90 ನಿಮಿಷದಲ್ಲಿ ನೀವು ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೋದು ಅಂತ ಒಂದು ಚಾರ್ಟ್ ನಾನು ಕೊಡ್ತಾ ಇದ್ದೀನಿ. ಪ್ರಬಂಧ 20 ಮಾರ್ಕ್ಸ್ ಇದೆ, 20 ಮಾರ್ಕ್ಸ್ ಒಂದು 30-35 ನಿಮಿಷದಲ್ಲಿ ಬರೀಬೇಕು. ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಒಂದು 10 ಮಾರ್ಕ್ಸ್ ಇದೆ, 20 ನಿಮಿಷ ತೊಗೊಳ್ರಿ. ಯಾಕಂದರೆ ಇದು ಎಲ್ಲರಿಗೂ ಹೇಳ್ತಾ ಇರೋದಲ್ಲ, ಕಾಮನ್ನಾಗಿ ನಾನು ಆರ್ಟ್ಸು ಸ್ವಲ್ಪ ಇಂಗ್ಲೀಷ್ ವೀಕ್ ಇರೋರನ್ನ ಟಾರ್ಗೆಟ್ ಮಾಡಿ ಕೊಡ್ತಾ ಇರೋದು. ಯು ಕ್ಯಾನ್ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ನ ಒಂದು 10 ಮಾರ್ಕ್ಸು 20 ನಿಮಿಷದಲ್ಲಿ ಬರೀರಿ. ಪ್ರೆಸ್ಸಿ ಬರೋಕ್ಕೆ ತುಂಬ ಟೈಮ್ ತೊಗೊಳೋದು ಬೇಡ. ಪ್ರೆಸ್ಸಿ ಒಂದು ಸರಿ ಓದ್ಕೋತೀರಾ, ನಿಮ್ಮ ಮೈಂಡಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನು ಶಾರ್ಟಾಗಿ ಮಾಡ್ತೀರಾ. ಒಂದು 15 ನಿಮಿಷ 90 ನಿಮಿಷಕ್ಕೆ ಮುಗಿಯುತ್ತೆ. ಒಂದು ಅಪ್ರಾಕ್ಸಿಮೇಟ್ ಟೈಮಿಂಗ್ ಇದು. ಯು ಕ್ಯಾನ್ 5 ಆ ಕಡೆ 5 ಈ ಕಡೆ ಹಾಕ್ಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಪ್ಲ್ಯಾನ್ ಮಾತ್ರ ಪಕ್ಕ ಇರಬೇಕು. ಏನು ಮಾಡ್ಬೋದು? ಇದು ಪ್ರಬಂಧ 20 ಅಂಕ ಇರುತ್ತೆ. 20 ಅಂಕಕ್ಕೆ ಏನು ಮಾಡ್ಬೋದು? ಸಾಂಪ್ರದಾಯಿಕ ಪ್ರಬಂಧಗಳು, ಪ್ರಚಲಿತ ಪ್ರಬಂಧಗಳು 2 ಕ್ಯಾಟಗರಿ. ಅದು 5 ಪ್ರಬಂಧ ಕೊಡ್ತಾರೆ ನಿಮಗೆ. 5 SS ಇರುತ್ತೆ. 5 ಪ್ರಬಂಧಗಳಲ್ಲಿ ಒಂದನ್ನು ಚಾಯ್ಸ್ ಮಾಡ್ಕೊಂಡು ಬರೆದ್ರಾಯ್ತು. ಸಾಂಪ್ರದಾಯಿಕ ಅಂತಂದರೆ ಏನು? ಮಹಿಳಾ ದೌರ್ಜನ್ಯ ಪ್ರಕರಣಗಳು, ಮಹಿಳಾ ದೌರ್ಜನ್ಯ, ರೈತರ ಆತ್ಮಹತ್ಯೆ, ರೈತರ ಸಮಸ್ಯೆಗಳು, ಈ ಥರದಲ್ಲಿ ಸಾಂಪ್ರದಾಯಿಕ. ಪ್ರಚಲಿತ ಅಂದರೆ ಪ್ರೆಸೆಂಟ್ ಇಶ್ಯೂಸ್, COVID-19 ವಿಚಾರಕ್ಕೆ ಬರ್ಬೋದು, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಬರ್ಬೋದು. ಹೀಗೆ ಹಳೆ ಪೇಪರ್ಗಳನ್ನ ಸ್ವಲ್ಪ ನೋಡ್ಕೊಂಡು ನೀವು ಹೇಗೆ ಕೇಳಿದ್ರು ಹೇಗೆ ಕೇಳ್ಬೋದು ಅಂತ ಗೆಸ್ ಮಾಡಿಕೊಂಡು ರೆಡಿ ಆಗಬೇಕು. ಸಾಧನ ಮತ್ತು ವಿಜಯಬೋಧಲ್ಲಿ ನಾವು ಎಸ್ಸೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಕಮಿಂಗ್ ಡೇಸಲ್ಲಿ ಮಾಡ್ತಾ ಬರ್ತೀವಿ. 5 ಪ್ರಬಂಧ ಬರೀಬೇಕು. 5ರಲ್ಲಿ ನೀವು ಚೂಸ್ ಮಾಡ್ತಿರಲ್ಲ, ಪಿಕ್ ಮಾಡೋದೇ ನಿಮ್ಮ ಸಕ್ಸಸ್. ರಾಂಗ್ ಪಿಕ್ ಮಾಡಿದ್ರೆ ಅಂದರೆ ನಿಮ್ಮ ಸ್ಕೋರ್ ಹಾಳಾಗುತ್ತೆ. ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಒಂದಷ್ಟು ನಾಲೆಡ್ಜ್ ಇರೋಂಥ ರೈಟ್ ಒಂದು ಎಸ್ಸೆ ಸೆಲೆಕ್ಟ್ ಮಾಡ್ತಿದ್ದಂಗೆ ನಿಮ್ಮ ಅರ್ಧ ಸಕ್ಸಸ್ ರೆಡಿ ಆಯಿತು. ಆಮೇಲೆ ಏನು ಮಾಡಬೇಕು, ಏನು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್ ಒಂದಿಷ್ಟು ಹೇಳ್ತೀನಿ, ತಿಳ್ಕೊಳ್ಳಿ. ವೆರಿ ಫಸ್ಟ್, ಈ ಚಿಕ್ಕ ಮಕ್ಕಳು ಪ್ರಬಂಧದ ಥರ ಪೀಠಿಕೆ, ಪ್ರಬಂಧ ಬೆಳವಣಿಗೆ, ಉಪಸಂಹಾರ ಅಂತ ಬರೆದು ಅಂಡರ್ಲೈನ್ ಮಾಡಿ ಅಲ್ಲೆಲ್ಲ ಬರೆಯೋದು ಬೇಡ. ನೀವು ಫಸ್ಟ್ ಪ್ಯಾರಾ ಏನು ಬರಿತೀರಾ ದಟ್ ಈಸ್ ಇಂಟ್ರೊಡಕ್ಷನ್, ಪೀಠಿಕೆನೇ. ನೆಕ್ಸ್ಟ್ ಏನು ಬಾಡಿ ಬೆಳೆಸ್ತೀರಾ ಅದು ಪ್ರಬಂಧ ಬೆಳವಣಿಗೆ ಅಂತಾನೆ. ನೀವು ಅದನ್ನು ಬಾಡಿ ಅಂತ ಬರೆಯೋದು ಬೇಕಾಗಿಲ್ಲ. ಲಾಸ್ಟ್ಗೆ ಏನು ಎಂಡಿಂಗ್ ಒಂದು ಉಪಸಂಹಾರ ಕನ್ಕ್ಲೂಷನ್ ಬರ್ತೀರಾ ಅದು ಕನ್ಕ್ಲೂಷನ್ ಪ್ಯಾರಾ. ಅಲ್ಲಿ ಹೈಸ್ಕೂಲ್ ಮಕ್ಕಳ ಥರ ಪೀಠಿಕೆ, ಪ್ರಬಂಧ ಬೆಳವಣಿಗೆ, ಉಪಸಂಹಾರ ಪದ ಮೆನ್ಷನ್ ಮಾಡಿ ಬರೆಯೋ ಅಗತ್ಯ ಇಲ್ಲ. ಬರೆದ್ರಿ ಅಂದರೆ ಅದು ಹೈಸ್ಕೂಲ್ ಮಕ್ಕಳ ಪ್ರಬಂಧದ ಥರ ಆಗ್ಬಿಡತ್ತೆ. ದೆನ್ ಪೀಠಿಕೆಯಲ್ಲಿ ಸಮಗ್ರ ಪ್ರಬಂಧದ ಪರಿಕಲ್ಪನೆ ಬರುವಂಥ ಹೈ ವೆಯ್ಟೇಜ್ ಪದಗಳು, ಸುಮ್ಮನೆ ಡಮ್ಮಿ ಜೊಳ್ಳು ಪದ ಬಳಸೋದಲ್ಲ, ಒಳ್ಳೆ ವೆಯ್ಟೇಜ್ ಇರಬೇಕು. ಆ ಪದ ನೋಡ್ತಿದ್ದಂಗೆ ವಾವ್ ಅನ್ಬೇಕು. ಮತ್ತು ಕೋಟ್ಸ್ಗಳನ್ನು, ದೊಡ್ಡ ದೊಡ್ಡ ಮಹಾತ್ಮರು ಉಚ್ಚರಿಸಿದ ಕೋಟ್ಗಳನ್ನು ನೀವು ಬಳಸ್ಕೊಂಡು ಡೆವಲಪ್ ಮಾಡ್ತಾ ಹೋಗ್ಬೋದು, ಬಳಸ್ಬೋದು. ಇದು ಕೇರ್ಫುಲ್ ಆಗಿರಬೇಕು. ಹೈ ವೆಯ್ಟೇಜ್ ಬಳಸಬೇಕು, ಲೋ ವೆಯ್ಟೇಜ್ಗಳನ್ನು ಬಳಸಬಾರ್ದು. ಓಕೆ, ನೆಕ್ಸ್ಟು ಅಂಡರ್ಲೈನ್ ಹಾಕಿ ಹೈಲೈಟ್ ಮಾಡುವ ಅಗತ್ಯ ಇಲ್ಲ. ಅಂಡರ್ಲೈನ್ ಹಾಕಿ ಇದು ಇಂಪಾರ್ಟೆಂಟ್, ಹಂಗಾರೆ ಉಳಿದಿದ್ದೆಲ್ಲ ಇಂಪಾರ್ಟೆಂಟ್ ಅಲ್ವಾ? ಈ ಅಂಡರ್ಲೈನ್ ಹಾಕೋದೆಲ್ಲ ನಾವು ನೋಟ್ಸ್ ಮಾಡ್ಕೊಂಡು ನಾವು ಓದ್ಕೊಳ್ಳೋದಕ್ಕೆ. ಎಕ್ಸಾಮಿನರ್ ಇವ್ಯಾಲ್ಯೂಯೇಟ್ರಿಗೆ ನೀವು ಇದನ್ನು ಅಂಡರ್ಲೈನ್ ಮಾಡಿದ್ದನ್ನಷ್ಟೇ ನೋಡು ಅಂತ ಹೇಳೋಕ್ಕೆ ಹೋಗಬಾರ್ದು. ಹೈಲೈಟ್ ಮಾಡೋದು, ಅಂಡರ್ಲೈನ್ ಮಾಡೋದು ಎಲ್ಲ ಇಲ್ಲ. ಯು ಕ್ಯಾನ್ ಇನ್ವರ್ಟೆಡ್ ಕಾಮ ಎಲ್ಲ ಯೂಸ್ ಮಾಡಿ. ತುಂಬ ಇಂಪಾರ್ಟೆಂಟ್ ಪದ ಇದ್ದ ಕಡೆ ಇನ್ವರ್ಟೆಡ್ ಕಾಮ ಯೂಸ್ ಮಾಡಿ. ಅಂಡರ್ಲೈನ್ ಎಲ್ಲ ಹಾಕೋದು ನೀಡಿಲ್ಲ. ಆ್ಯಂಡ್ ನಿಗದಿತ ಪದಗಳಿಗಿಂತ ಹೆಚ್ಚಿಗೆನೂ ಬರೀಬಾರ್ದು. 600 ವರ್ಡ್ ಹೇಳಿದ್ದಾರೆ, ನೀವು 700 800 ಎಲ್ಲ ಬಳಸೋಂಗಿಲ್ಲ. 600 ಹೇಳಿದ್ದಾರೆ, 400 300 ಎಲ್ಲ ಬಳಸೋಂಗಿಲ್ಲ. ಒಂದು ಆನ್ ಆ್ಯಂಡ್ ಆವ್ರೇಜ್ 600 ರೇಂಜಿಗೆ ಬರಬೇಕು. ನೀವು ಒಂದು ಪೇಜಿಗೆ ಎಷ್ಟು ಪದ ಕೂರಿಸಿರ ಪ್ರಾಕ್ಟೀಸ್ ಮಾಡಿ ನೋಡ್ಕೊಳ್ರಿ. ಒಂದು ಪೇಜಲ್ಲಿ 100 ಪದ ಕೂರುತ್ತೆ ಅಂದರೆ 6 ಪೇಜ್ ಬರೀತೀರ. ಒಂದು ಪೇಜಲ್ಲಿ ನಿಮ್ಮದು ರೈಟಿಂಗಲ್ಲಿ 150 ಪದ ಕೂರ್ತಾ ಇದೆ ಅಂದರೆ 4 ಪೇಜ್ ಬರೀತೀರ. ಆ ಬೇಸಲ್ಲಿ ಪದ ಹೆಚ್ಚಿಗೆನೂ ಇರಬಾರ್ದು, ಕಡಿಮೆನೂ ಇರಬಾರ್ದು. ಪದೇ ಪದೇ ತಿದ್ದೋದು, ಅನಗತ್ಯ ಉಲ್ಲೇಖಗಳು, ಪದೇ ಯಾರ್ದೋ ಸ್ಟೇಟ್ಮೆಂಟಲ್ಲೇ ಮುಗಿಸ್ಬಿಡ್ತೀರ. ಅವ್ರು ಹಂಗಂದ್ರು, ಇವ್ರಿಂಗಂದ್ರು ನೀವೇನೂ ಹೇಳೋದೇ ಇಲ್ಲ. ಅನಗತ್ಯ ಉಲ್ಲೇಖಗಳು ಮಾಡ್ತಾ ಹೋಗೋಂಗಿಲ್ಲ. ನಿಮ್ಮ ಭಾವನೆಗಳು, ನಿಮ್ಮ ಎಕ್ಸ್ಪ್ರೆಷನ್ಸ್ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಮಾಡಬೇಕಾಗಿರೋದು, ನಿಮಗಿರುವ ಸಾಮರ್ಥ್ಯ ಇರುವ, ಕನಿಷ್ಠ ಜ್ಞಾನ ಇರುವ ಪ್ರಬಂಧನೇ ಚಾಯ್ಸ್ ಮಾಡ್ಕೊಳ್ಳಿ. ಪಿಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನಂಬರ್ 2, ಬ್ರೈನ್ ಸ್ಟಾರ್ಮಿಂಗ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ಆ ತೆಗೆದುಕೊಂಡ ವಿಚಾರದ ಬಗ್ಗೆ ನೀವು ಒಂದಿಷ್ಟು ಮೈಂಡ್ ವರ್ಕ್ ಮಾಡಬೇಕು. ಮಲ್ಟಿ ಡೈಮೆನ್ಷನಲ್ ಅದನ್ನು ಪ್ರೋಸೆಸ್ ಮಾಡಬೇಕು. ಏನು ಮಾಡ್ಬೋದು, ಲಾಸ್ಟ್ ಪೇಜನ್ನು ಹೋಗ್ತೀರಾ, ಆ ಬುಕ್ಲೆಟ್ ಲಾಸ್ಟ್ ಪೇಜ್ಗೆ ಹೋಗಿ ಇಂಪಾರ್ಟೆಂಟ್ ಕೀವರ್ಡ್ಸ್ಗಳನ್ನ ಬರ್ಕೋತೀರ. ಇಂಥದ್ದು ಸ್ಟಾರ್ಟಿಂಗ್ ಬರಿತೀನಿ, ನೆಕ್ಸ್ಟ್ ಇದು ಬರಿತೀನಿ. ಬರಿತಾ ಓ ಇಲ್ಲ ಇದು ಫಸ್ಟಿಗೆ ಬರಬೇಕಿತ್ತು, ಮೇಲ್ ತಂದ್ರಿ, ಇಲ್ಲ ಇದು ಮೇಲಿದ್ದು ತಪ್ಪಿದೆ ಕೆಳಗೆ ತರಬೇಕು ತಂದ್ರಿ.
ಹಿಂಗೆಲ್ಲ ಮಾಡಿ ಒಂದು ಡ್ರಾಫ್ಟ್ ಮಾಡ್ಕೊಳ್ಳಿ. ಅಲ್ಲೊಂದು 5-10 ಮಿನಿಟ್ಸ್ ಸ್ಪೆಂಡ್ ಮಾಡಿ ಆನಂತರ ಅದನ್ನು ತಂದು ಇಲ್ಲಿ ಚೆಂದ ಡೆವಲಪ್ ಮಾಡಿರಿ. ಲಾಸ್ಟಿಗೆ ಆ ಪೇಜನ್ನ ಸ್ಟ್ರೈಕ್ಔಟ್ ಮಾಡಿದ್ರೆ ಆಯಿತು. ಹಾಗಾಗಿ ಕೀವರ್ಡ್ಸ್ಗಳನ್ನು ಮಾಡ್ಕೋಬೇಕು ಬ್ರೈನ್ ಸ್ಟಾರ್ಮಿಂಗ್ ಮಾಡಿ ಲಾಸ್ಟ್ ಪೇಜ್ಗಳಲ್ಲಿ. ಅದನ್ನು ಲಾಸ್ಟಿಗೆ ಸ್ಟ್ರೈಕ್ಔಟ್ ಮಾಡ್ತೀರಾ, ಅದು ವ್ಯಾಲ್ಯೂಯೇಷನ್ ಕೌಂಟ್ ಆಗಲ್ಲ ಅಂತ. ಇದು ಮಾಡೋದಕ್ಕೆ ಅವಕಾಶ ಇದೆ. ತುಂಬ ಹುಡುಗರು ಇದು ಮಾಡಲ್ಲ, ಡೈರೆಕ್ಟಾಗಿ ಇಟ್ಟು ಪ್ರಬಂಧ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಕೀವರ್ಡ್ಸ್ ನೋಟನ್ನು ಮಾಡ್ಕೊಳ್ಳಿ. ರೈತರ ಆತ್ಮಹತ್ಯೆ ಕಾರಣಗಳು, ಪರಿಣಾಮಗಳು, ಪರಿಹಾರಗಳು ಅಂತ ಏನೋ ಎಸ್ಸೆ ಬಂದಿದೆ, ತುಂಬ ಸರಿ ಓದಿದ್ದೀವಿ. ಡೈರೆಕ್ಟಾಗಿ ಶುರು ಮಾಡಬೇಡಿ, ಒಂದು ಸರಿ ರೀಕಾಲ್ ಮಾಡ್ಕೊಳ್ಳಿ, ಅಲ್ಲಿ ಡ್ರಾಫ್ಟ್ ಮಾಡ್ಕೊಳ್ರಿ, ಆಮೇಲೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಬರೋಣ. ವಿಷಯದ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಪರಿಕಲ್ಪನೆ ನಿಮಗೆ ಇರಬೇಕು. ಏನಿತ್ತು, ಏನಿದೆ, ಏನಾಗುತ್ತೆ, ಇವೆಲ್ಲ ಸ್ವಲ್ಪ ಡೆವಲಪಲ್ಲಿ ಬಳಸ್ಬೋದು. ಒನ್ ಸೈಡ್ ಆ್ಯಂಡ್ ಅದರ್ ಸೈಡ್ ಆ್ಯಂಗಲ್ಸ್, ಆರ್ಗ್ಯುಮೆಂಟ್ಸ್. ಕೇವಲ ನೀವು ಹೀಗೆ ಅಂತ ಹೇಳಬಾರ್ದು. ಕೃಷಿ ಮಸೂದೆ ಬಗ್ಗೆ ಏನಾದರೂ ಬಂತು ಅಂದ್ಕೊಳ್ಳೆ, ಯಾವುದೋ ಒನ್ ವಿಷನನ್ನು ನೀವು ಹೇರಕ್ಕೆ ಹೋಗಬಾರ್ದು. ಈ ವಿಷನ್ ತೆಗೆದುಕೊಂಡು ಆ ಎರಡೂ ಆರ್ಗ್ಯುಮೆಂಟ್ಗಳನ್ನು ನೀವು ಪ್ರಸ್ತಾಪ ಮಾಡಬೇಕಾಗತ್ತೆ. ಡೋಂಟ್ ಟೇಕ್ ಡಿಸಿಷನ್, ಇದಮಿತ್ತಮ್ ಅಂತ ತಗೋಬಾರ್ದು. ಪ್ರಚಲಿತದಲ್ಲಿ ಕಾಂಟ್ರವರ್ಸಿಯಲ್ಲಿರೋ ವಿಚಾರಗಳಲ್ಲಿ ನೀವು ನಿರ್ಧಾರ ತೆಗೆದುಕೊಂಡ್ರೆ ನೀವು ಒನ್ ಸೈಡೆಡ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದು ಮಾಡಬಾರ್ದು. 5 ನಿಮಿಷಗಳ ಕಾಲ ಕೊನೆ ಪಕ್ಷದಲ್ಲಿ 5ರಿಂದ 8 ನಿಮಿಷಗಳವರೆಗೂ ನೀವು ಯೂಸ್ ಮಾಡ್ಕೋಬೋದು. ಸ್ಕೆಚ್ ರೆಡಿ ಮಾಡ್ಕೊಳ್ರಿ, ರಫ್ ಸ್ಕೆಚ್ ಕಂಪಲ್ಸರಿ. ದೆನ್ ಪಾಯಿಂಟ್ಸ್ಗಳನ್ನ ಕ್ರಮವಾಗಿ ಜೋಡಿಸ್ಕೊಳ್ರಿ. ಲಾಸ್ಟ್ ಪೇಜಲ್ಲಿ ಜೋಡಿಸ್ಕೊಂಡಿದ್ದನ್ನು ತಂದು ನೀವಿಲ್ಲಿ ಕ್ರಮಬದ್ಧವಾಗಿ ನಿರೂಪಣೆ ಮಾಡಿಬಿಟ್ರಿ ಅಂದರೆ 100% ಸೂಪರ್ ಪ್ರಬಂಧ ಬರುತ್ತೆ. ಒಂದಿಷ್ಟು ಪ್ರಬಂಧವನ್ನು ಬರೆದು ಮಾಡಲ್ಲಾಗಿ ಬಿಡುವಂಥ ಪ್ರಯತ್ನ ಮಾಡೋಣ. ಅದಕ್ಕೆಲ್ಲ ಹೊಸ ಹೊಸ ಸ್ಟ್ರಾಟಜಿಗಳನ್ನು ನೀವು ಸೇರಿ ಮಾಡೋಣ ಅಂತ ಹೇಳ್ತಾ ಮುಂದೆ ಬರ್ತೀನಿ. ಪ್ರತಿ ಪುಟಕ್ಕೆ 2 ಅಥವಾ 3 ಪ್ಯಾರ, ಅಂದರೆ ಪ್ರಬಂಧ ಶುರು ಮಾಡಿದ್ರಿ ಎಂಡ್ವರೆಗೂ ಒಂದೇ ಪ್ಯಾರದಲ್ಲಿ ತರಬಾರ್ದು. ಮಿನಿಮಮ್ 2 ಅಥವಾ 3 ಪ್ಯಾರಾಗ್ರಾಫ್ ಆಗಬೇಕು ಒಂದು ಪೇಜಲ್ಲಿ. ಆವಾಗ ಅದು ಅಪಿಯರೆನ್ಸ್ ಚೆನ್ನಾಗಿರುತ್ತೆ, ಗುಡ್ ಇರುತ್ತೆ. ವ್ಯಾಕರಣ ಮತ್ತು ಭಾಷಾ ಶುದ್ಧತೆ, ಗ್ರಾಮೆಟಿಕಲಿ ಚೆನ್ನಾಗಿರಬೇಕು, ಮತ್ತು ಪದ, ಉಚ್ಚಾರಣೆ, ಭಾಷೆ ಎಲ್ಲದೂ ಪಕ್ಕಾ ಇರಬೇಕು. ಅದಕ್ಕೆ ಕಡೆ ಗಮನ ಕೊಡ್ರಿ, ನೆಗ್ಲೆಕ್ಟ್ ಮಾಡಬೇಡಿ. ಅದು ಸಾಲುಗಳು ಒಬ್ಬೊಬ್ಬರು ಇಲ್ಲಿ ಸ್ಟಾರ್ಟ್ ಮಾಡ್ತೀರಾ ಹಿಂಗೆ ಹೋಗ್ತಾ ಇರತ್ತೆ, ಇಲ್ಲಿ ಸ್ಟಾರ್ಟ್ ಮಾಡ್ತೀರಾ ಹಿಂಗೆ ಬರ್ತಾ ಇರತ್ತೆ. ಬರೆದು ಪ್ರಾಕ್ಟೀಸ್ ಮಾಡಿರಿ. ಮತ್ತು ಅಲ್ಲಿ ಪೆನ್ಸಿಲ್ ತೊಗೊಂಡು ಗೆರೆ ಎಲ್ಲ ಹಾಕ್ಕೊಳಕ್ಕೆ ಹೋಗ್ತಾರೆ ಕೆಲವರು, ಹಾಕ್ಕೊಳ್ಬಾರ್ದು. ಆ್ಯಂಡ್ರೂಲ್ಡ್ ಪೇಪರ್ ಕೊಡೋದ್ರಿಂದ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು 100% ನಿಮ್ಮದು ಸ್ಟ್ರೈಟ್ ಲೈನ್ ಬರುತ್ತೆ. ಬರೆದು ಪ್ರಾಕ್ಟೀಸ್ ಮಾಡಿರಿ. ಯಾವ ಆ್ಯಂಗಲಲ್ಲಿ ಇಟ್ಟರೆ ಸ್ಟ್ರೈಟ್ ಲೈನ್ ಆಗುತ್ತೆ ಟ್ರೈ ಮಾಡಿ. ಸ್ಟ್ರೈಟ್ ಲೈನ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ಪ್ರಬಂಧ ಆಯ್ಕೆಗೆ 2 ನಿಮಿಷ, ರಫ್ ಸ್ಕೆಚ್ಗೆ 6 ನಿಮಿಷ, ಬರಹಕ್ಕೊಂದು 28 ನಿಮಿಷ. ಹೆಚ್ಚು ಕಡಿಮೆ ನೀವು 35 ನಿಮಿಷಕ್ಕೆ ಆರಾಮಾಗಿ ಮುಗಿಸ್ಬೋದು. ಇದು ನಂದೊಂದು ರಫ್ ಸ್ಕೆಚ್. ಇದು ಅಪ್ ಡೌನ್, ಇದು ಸ್ವಲ್ಪ ಮೇಲೆ ಕೆಳಗೆ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಬರೋಣ ಪ್ರೆಸಿಸು ತುಂಬ ಈಸಿಯಾಗಿ ಸ್ಕೋರ್ ಮಾಡೋದು. ನಾನು ಯಾಕೆ ಇವೆರಡು ಫಸ್ಟಿಗೆ ತೊಗೊಂಡಿದ್ದೆ ಅಂದರೆ, ಇಂಗ್ಲೀಷ್ ಬರದೇ ಇದ್ದವರು ಇಲ್ಲಿ ಆರಾಮ ಮಾಡ್ಕೋಬೋದು. ಪ್ರಬಂಧ ಇಂಗ್ಲೀಷಲ್ಲಾದರೂ ಬರ್ಕೊಳ್ಳಿ, ಕನ್ನಡದಲ್ಲಾದ್ರೂ ಬರ್ಕೊಳ್ಳಿ. ಪ್ರೆಸಿಸ್ ಇಂಗ್ಲೀಷಲ್ಲಾದ್ರೂ ಬರ್ಕೊಳ್ಳಿ, ಕನ್ನಡದಲ್ಲಾದ್ರೂ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಹಾಗಾಗಿ ಇಲ್ಲಿ ನಿಮಗೆ ಇಂಗ್ಲೀಷ್ ಬೇಕೇ ಬೇಕು ಆದ ಅಗತ್ಯತೆ ಇಲ್ಲ. ಏನು ಪ್ರೆಸಿಸ್ಸು 10 ಅಂಕ ಹೇಗೆ ಬರುತ್ತೆ ಅಂತಂದರೆ, ಸಾರಾಂಶ ರೂಪದಲ್ಲಿ ಬರೆಯೋದು. ಒಂದಿಷ್ಟು ದೊಡ್ಡ ಪ್ರಬಂಧ ಒಂದು ಕಾನ್ಸೆಪ್ಟ್ ಕೊಟ್ಟಿರ್ತಾರೆ, ಒಂದೇನೋ ವಿಷಯದ ಬಗ್ಗೆ ಒಂದು ಇಷ್ಟು ದೊಡ್ಡ ಆರ್ಟಿಕಲ್ ಇರುತ್ತೆ. ಆ ಆರ್ಟಿಕಲ್ ಒಂದು 300 ವರ್ಡಲ್ಲಿ ಇತ್ತು ಅಂದರೆ 300 ವರ್ಡ್, ನೀವು ಅದನ್ನು 100 ವರ್ಡಿಗೆ ರೆಡ್ಯೂಸ್ ಮಾಡಬೇಕು. ಅಪ್ರಾಕ್ಸಿಮೇಟ್, ಏನು ಎಕ್ಸಾಕ್ಟಾಗಿ ಲೆಕ್ಕ ಮಾಡಬೇಕು ಅಂತ ಇಲ್ಲ, 1/3 ಅಷ್ಟು ಮಾಡು ಅಂತ. ನೀವು ನೋಡ್ತೀರಾ ಅಲ್ಲಿ 3 ಪ್ಯಾರ ಇದೆ ಅಂದರೆ ಅದು 1 ಪ್ಯಾರದ ರೇಂಜಿಗೆ ಕಾನ್ಸೆಪ್ಟ್ ತರಬೇಕು. ಇಡೀ ಸುದ್ದಿ ಇರಬೇಕಲ್ಲಿ. ಕೋವಿಡ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಕೋವಿಡ್ ಹೇಗೆ ಬೆಳ್ಕೊಬಂತು, ಜಗತ್ತಿನಾದ್ಯಂತ ಹೇಗೆ ಬಂತು, ಈಗೇನು ವ್ಯಾಕ್ಸಿನ್ ರೆಡಿ ಮಾಡಿ ಹೇಗೆ ಅದನ್ನು ನಿಗ್ರಹಿಸೋ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಒಂದು ಆರ್ಟಿಕಲ್ ಇದೆ ಅಂದ್ಕೊಳ್ಳಿ. ಅಷ್ಟು ವಿಚಾರಗಳಿರಬೇಕು. ಫ್ರಮ್ ದ ವುಹಾನ್ ಟು ಕೋವ್ಯಾಕ್ಸಿನ್ವರೆಗೂ ಎಲ್ಲ ವಿಚಾರಗಳು ಅದರಲ್ಲಿರೋದಿರಬೇಕು. ಆದರೆ ಹಾಗೆ ಮತ್ತೆ ಪದೇ ರಿಪೀಟ್ ಆದ ಕೆಲವು ಪರಿಕಲ್ಪನೆಗಳನ್ನ ಕಂಜೆಸ್ಟ್ ಮಾಡಿ ನೀವು ಎಡಿಟೋರಿಯಲ್ ಸಂಪಾದಕೀಯ ಬರೀತಾರಲ್ಲ, ಆ ಥರ ಸ್ಪಷ್ಟವಾಗಿ ಸಾರಾಂಶ ಬರೆದುಬಿಟ್ರೆ ಸೂಪರಾಗಿ ನಿಮಗೆ ಮಾರ್ಕ್ಸ್ ಬರುತ್ತೆ. ಇದು 1/3 ಮಾಡೋದು. ಇಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಬರೋದಾದರೆ ಈ ಥರ ಬಾಕ್ಸ್ ಇರುತ್ತೆ. ಈ ಬಾಕ್ಸ್ ರೂಲ್ ಏನು ಅಂದರೆ, ಒಂದು ಬಾಕ್ಸಲ್ಲಿ 1 ಪದ ಕೂರಬೇಕು ಅಂತ. ಕನ್ನಡದಲ್ಲಿ ಈ ವಿಚಾರವು ಅನ್ನೋದಿದೆಯಲ್ಲ, ಈ ವಿಚಾರವು ಒಂದೇ ಬಾಕ್ಸಿಗೆ ತರಬಾರ್ದು. ನೀವು ಈ 1 ಬಾಕ್ಸಲ್ಲಿ ತಗೋತೀರಾ, ವಿಚಾರ 1 ಬಾಕ್ಸಲ್ಲಿ ತಗೋತೀರಾ. ಹೇಳುವುದೆಂದರೆ ಹೇಳುವುದು ಏನೆಂದರೆ ಇದ್ದಿದ್ದನ್ನು ಹೇಳುವುದೆಂದರೆ ಮಾಡ್ಕೊಂಬಿಡಿ ನೀವು. ಆವಾಗ ನಿಮಗೆ ಪದಗಳು ಕಡಿಮೆ ಆಗುತ್ತೆ, ನೀವು ಹೆಚ್ಚು ಹೇಳ್ಬೋದಾಗಿರುತ್ತೆ. ದಟ್ಸ್ ವೈ 1 ಬಾಕ್ಸಲ್ಲಿ 1 ಪದ ಕೂರಿಸ್ಬೇಕು. ಪ್ಯಾರಾಗ್ರಾಫ್ ಸ್ಟೈಲಲ್ಲಿ ಬಳಸ್ಬೋದು. ಫಸ್ಟ್ ಬಾಕ್ಸನ್ನು ಖಾಲಿ ಬಿಟ್ಕೋಬೋದು ನೀವು. ಆ್ಯಂಡ್ 1 ಪ್ಯಾರದ ಎಂಡಿಂಗಲ್ಲಿ 2 ಬಾಕ್ಸ್ ಖಾಲಿ ಬಿಡ್ಬೋದು. ಅಲ್ಲಿ 100 ವರ್ಡ್ ಕೂರಬೇಕು ಅಂದರೆ 100 ಬಾಕ್ಸ್ ಫಿಲ್ಲಪ್ ಆದರೆ ಆಯಿತು. ಪ್ಯಾರಾಗ್ರಾಫ್ ಥರ ಇಲ್ಲೆಲ್ಲ ಫಸ್ಟ್ ಬಾಕ್ಸ್ ಟು ಲಾಸ್ಟ್ ಬಾಕ್ಸ್ ಬರೀಬೇಕು ಅಂತ ಇಲ್ಲ. ಪ್ಯಾರಾಗ್ರಾಫ್ ಟೈಪಲ್ಲಿ ಫಸ್ಟ್ ಬಾಕ್ಸನ್ನು ಬಿಟ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ಬೋದು ನೀವು. ದೆನ್ ಸಂಪೂರ್ಣ ಲೇಖನವನ್ನು ಓದಿ ಅರ್ಥ ಮಾಡ್ಕೋಬೇಕು. ಅಲ್ಲೇನು ಕೊಟ್ಟಿರ್ತಾರೆ ಅದು ಅರ್ಥ ಮಾಡಿಕೊಂಡು
ಲೇಖಕರ ಭಾವನೆ ಅಭಿಪ್ರಾಯವನ್ನು ಬದಲಾಯಿಸೋಂಗಿಲ್ಲ. ಅಲ್ಲಿ ಏನು ಹೇಳಿದಾರೆ ಅದನ್ನೇ ಹೇಳಬೇಕು ನೀವು. ಆದರೆ ಅದನ್ನು ಕಡಿಮೆ ಮಾಡಿ ಕಡಿಮೆ ಪದಗಳಲ್ಲಿ ಹೇಳುವಂಥ ಪ್ರಯತ್ನ ಅಷ್ಟೇ ನಿಮ್ಮದಾಗಿರಬೇಕು. ಪ್ರಸಿ ಬರೋಕ್ಕೆ ಟೈಟಲ್ ಕೊಡೋದು ಮರೆಯೋಂಗಿಲ್ಲ. ಇಲ್ಲಿ ನಿಮಗೆ ಆರ್ಟಿಕಲ್ಗೆ ಟೈಟಲ್ ಕೊಟ್ಟಿರಲ್ಲ. ಆರ್ಟಿಕಲ್ಗೆ ಕೊಡಲಿಲ್ಲ ಅಂದ್ಕೊಳ್ಳಿ, ನೀವು ನಿಮ್ಮ ಪ್ರೆಸ್ಸಿಗೆ ಟೈಟಲ್ ಕೊಡೋದು ಮರೆಯೋಂಗಿಲ್ಲ. ನೀವು ಈ ಆರ್ಟಿಕಲ್ ಏನು ಕಾನ್ಸೆಪ್ಟ್ ಇದೆ ಇದಕ್ಕೊಂದು ಒಳ್ಳೆ ಸುಂದರವಾದ ಟೈಟಲನ್ನು ಕೊಟ್ಟು ನೀವು ಶುರು ಮಾಡ್ಕೋಬೋದು, ಪ್ರಬಂಧ ಬರೀಬೇಕು. ದೆನ್ ಇಲ್ಲಿ ಏನಾಗುತ್ತೆ ಅಂದರೆ ಇಂಡೈರೆಕ್ಟ್ ಸ್ಪೀಚ್ ಶೈಲಿ ಅನುಸರಿಸ್ಬೇಕು. ಅವ್ರು ಏನು ಹೇಳಿದ್ದಾರೆ ಅದನ್ನೇ ತಂದು ಇಡೋದಲ್ಲ. ಇಂಡೈರೆಕ್ಟ್ ಸ್ಪೀಚಲ್ಲಿ ಏನು ಹೇಳ್ತೀವಿ ಪರೋಕ್ಷ ವಾಕ್ಯದಲ್ಲಿ ನೀವು ಪ್ರಸ್ತಾಪ ಮಾಡಬೇಕು. ಅವರು ಹೀಗೆ ಹೇಳಿದರು ಅಂತೇಳಿ ನೀವು ಹೇಳ್ಕೊಂಡು ಹೋಗ್ತಾ ಇರಬೇಕು. ನೀವು ಅದನ್ನು ತಂದು ಹಾಗೆ ಡೈರೆಕ್ಟ್ ಸ್ಪೀಚಲ್ಲಿ ಇಡಬಾರ್ದು. ದೆನ್ ಬಾಕ್ಸ್ಗಳಲ್ಲಿ ಒಂದು ಪದದಂತೆ ಬರೆಯೋದು, 2 ಪದ 3 ಪದವನ್ನು ಮಿಕ್ಸ್ ಮಾಡಬಾರ್ದು. ದೆನ್ 1/3 ಭಾಗ ಅಥವಾ ನಿಗದಿಪಡಿಸಿದ ಶಬ್ದ. ಸಮ್ಟೈಮ್ 1/3 ಭಾಗಕ್ಕಿಂತ ಹೆಚ್ಚಿಗೆ ಆಗಬಾರ್ದು ಅಂದಿರ್ತಾರೆ. ಸಮ್ಟೈಮ್ ಇಷ್ಟು ಪದನೂ ಮೀರಬಾರ್ದು ಅಂತ ಕೊಡ್ಬೋದು. ಅದಕ್ಕೆ ತಕ್ಕನಂಗೆ ನೀವು ಡೆವಲಪ್ ಮಾಡೋದು ಕಲಿಬೇಕು. ವೈಯಕ್ತಿಕ ಅಭಿಪ್ರಾಯಗಳನ್ನ ವಿಮರ್ಶೆ ಮಾಡ್ಕೊಂಡು ಹೋಗೋಂಗಿಲ್ಲ. ಇದು ನಿಮಗೆ ಎಸ್ಸೆ ಬರೆಯೋಕ್ಕೆ ಬಿಟ್ಟಿರೋದಲ್ಲ, ಪ್ರೆಸ್ಸಿ ಮಾಡೋಕ್ಕೆ ಬಿಟ್ಟಿರೋದು. ಅಲ್ಲಿ ಏನಿದೆ ಅದನ್ನು ಒಂದು ಕಾಂಪ್ರೆಸ್ ಮಾಡಿ ಬರೀತೀರ ನೀವಷ್ಟೇ. ಲೇಖನದಲ್ಲಿರೋದಕ್ಕಿಂತ ಹೆಚ್ಚಿನ ಮಾಹಿತಿ, ಕಡಿಮೆ ಮಾಹಿತಿ, ಅವರೇನೋ ಬಿಟ್ಟಿದ್ದಾರೆ ಅಂತ ಹೊರಗಡೆ ಯಾವುದೋ ಮಾಹಿತಿ ತಂದು ಹಾಕೋದಾಗಲಿ, ಅಥವಾ ಅಲ್ಲಿ ಹೇರಿರೋ ವಿಚಾರಗಳು ತುಂಬ ಇಂಪಾರ್ಟೆಂಟೆಲ್ಲ ಬಿಟ್ಟು ತುಂಬ ಕಡಿಮೆ ಮಾಡೋದಾಗಲಿ ಮಾಡೋಂಗಿಲ್ಲ. ಕಾನ್ಸೆಪ್ಟ್ ಇದು ಏನು ದೊಡ್ಡ ಆರ್ಟಿಕಲ್ ಓದಿದ್ರೆ ಏನು ನನ್ನ ತಲೆಯಲ್ಲಿ ಬರುತ್ತೋ, ನಿಮ್ಮ ಪ್ರೆಸ್ಸಿ ಓದಿದ್ರು ಅಷ್ಟೇ ಐಡಿಯಾಗಳು ನಮಗೆ ಬರಬೇಕು. ಅದು ಒಂದು ಇಂಪಾರ್ಟೆಂಟ್. ನೆಕ್ಸ್ಟ್, ಕಾಪಿ ಪೇಸ್ಟ್ ಮಾಡಬಾರ್ದು. ನೀವೇನು ಮಾಡ್ತೀರಿ, ಕೆಲವರು ಅಲ್ಲಿ ಒಂದು ಲೈನ್ ತಂದು ಬರೆದ್ರು, ಇನ್ನೊಂದು ಲೈನ್ ತಂದು ಬರೆದ್ರು, ಅದು ಮುಗಿತಿದ್ದಂಗೆ ಕ್ಲೋಸ್ ಮಾಡಿದ್ರು. ಅಲ್ಲಿರೋ ಕಾಪಿ ಪೇಸ್ಟ್ ಮಾಡೋಂಥ ಕೆಲಸಕ್ಕೆ ಪ್ರೆಸ್ಸಿ ರೈಟಿಂಗಲ್ಲಿ ಹೋಗಬಾರ್ದು. ದೆನ್ ಬರೋಣ ಟ್ರಾನ್ಸ್ಲೇಷನ್ ಅಂದರೆ ಇದು ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್. ನಿಮ್ಗೆ ಇಂಗ್ಲೀಷ್ ಬರಲೇಬೇಕು. ಸರ್ ನಂಗೆ ಇಂಗ್ಲೀಷ್ ಬರಲ್ಲ ಅಂದರೆ ಇನ್ನೂ ಟೈಮ್ ಇದೆ, ಇನ್ನೂ ಬೇಕಾದಷ್ಟು ಟೈಮ್ ಸಿಗುತ್ತೆ. ನಿಮಗೆ 3 ತಿಂಗಳವರೆಗಂತೂ ಟೈಮ್ ಸಿಗುತ್ತೆ ಎಕ್ಸಾಮ್ಗೆಲ್ಲ. ಆರಾಮಾಗಿ ಇವತ್ತಿಂದ ಸ್ಟಾರ್ಟ್ ಮಾಡಿಕೊಂಡ್ರು ಒಳ್ಳೆ ಇಂಗ್ಲೀಷ್ ಕಲಿಬೋದು ನೀವು. ಪ್ರತಿ ವಾಕ್ಯವನ್ನು ಆಧರಿಸಿ ಭಾಷಾಂತರ ಮಾಡಬೇಕು. ಇಡೀ ಅವ್ರೇನು ಕೊಟ್ಟಿದ್ದಾರೆ ಅದಷ್ಟು ಓದ್ಕೊಂಡು ನೀವು ಡೈರೆಕ್ಟಾಗಿ ಭಾಷಾಂತರ ಮಾಡ್ಕೋದು ಭಾವಾಂತರ ಅಂತ ಕರಿತೀವಿ, ಭಾಷಾಂತರ ಅಂತ ಅಲ್ಲ. ಭಾಷಾಂತರ ಅಂತ ಅಂದರೆ ನೀವು ಒಂದು ಫುಲ್ ಸ್ಟಾಪ್ವರೆಗೂ ಒಂದು ವಾಕ್ಯ ತೊಗೊಂಡು ಅದು ನೀಟಾಗಿ ಇಂಗ್ಲೀಷಿಗೆ ಮಾಡಿ ಇಡಬೇಕು. ಪದಗಳನ್ನಾಗಲಿ ವಾಕ್ಯವನ್ನಾಗಲಿ ಅಲ್ಲ. ಅಂದರೆ ಒಂದೊಂದು ಪದನೇ ಚೇಂಜ್ ಮಾಡ್ತಾ ಹೋದರೆ ಅದು ಭಾಳ ಗಲೀಜಾಗಿ ಕಾಣುತ್ತೆ. ಇಡೀ ಒಂದು ವಾಕ್ಯ ಸೆಂಟೆನ್ಸ್ ತೊಗೊಂಡು ಭಾಷಾಂತರ ಮಾಡುವಂಥ ಪ್ರಯತ್ನ ಮಾಡಬೇಕು. ಇಲ್ಲಿ ಗ್ರಾಮರ್ ಎಷ್ಟು ಇಂಪಾರ್ಟೆಂಟೋ ವೊಕ್ಯಾಬ್ಯುಲರಿನೂ ಅಷ್ಟೇ ಇಂಪಾರ್ಟೆಂಟು. ನಿಮಗೆ ಒಳ್ಳೆ ಗ್ರಾಮರ್ ಬರುತ್ತೆ, ಎಲ್ಲ ಟೆನ್ಸ್ಗಳು ಬರುತ್ತೆ, ಎಲ್ಲ ಸೆಂಟೆನ್ಸ್ ಬರುತ್ತೆ, ನೋ, ಅಷ್ಟೇ ಸಾಕಾಗಲ್ಲ. ಒಳ್ಳೊಳ್ಳೆ ಪದಗಳು ನಿಮ್ಗೆ ಗೊತ್ತಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಒಂದು ಎಕ್ಸಾಂಪಲ್ ಇದು, ಯೂಸೇಜ್ ಆಫ್ ಪೆಸ್ಟಿಸೈಡ್, ಹರ್ಬಿಸೈಡ್ ಆ್ಯಂಡ್ ಕೆಮಿಕಲ್ ಫರ್ಟಿಲೈಸ್ ಮೇಡ್ ಹಜಾರ್ಡಸ್ ಇಂಪ್ಯಾಕ್ಟ್ ಆನ್ ದ ಎನ್ವೈರ್ಮೆಂಟ್ ಅಂತ ಇಲ್ಲಿ ಒಂದು ಹಿಂದೆ PSL ಕೇಳಿದ್ದೀನಿ, ಹಾಕ್ಕೊಂಡಿದ್ದೀನಿ ನಾನು. ಇದು ಬಂದಾಗ ನಿಮಗೆ ಇದನ್ನು ನೀವು ಭಾಷಾಂತರ ಮಾಡೋ ಗ್ರಾಮರ್ ಜೊತೆಗೆ ಪೆಸ್ಟಿಸೈಡ್ ಅಂದ್ರೇನು, ಹರ್ಬಿಸೈಡ್ ಅಂದ್ರೇನು, ಕೆಮಿಕಲ್ ಫರ್ಟಿಲೈಸರ್ ಅಂತೂ ಗೊತ್ತಾಗತ್ತೆ. ವಾಟ್ ಈಸ್ ಪೆಸ್ಟಿಸೈಡ್, ಹರ್ಬಿಸೈಡ್ ಅದು ಗೊತ್ತಿರಬೇಕು. ಪೆಸ್ಟಿಸೈಡು ಕೀಟನಾಶಕ, ಹರ್ಬಿಸೈಡು ಕಳೆನಾಶಕ. ಈ ಕಳೆನಾಶಕ ಕೀಟನಾಶಕ ಇಂದ ಪದಗಳೆಲ್ಲ ನಿಮಗೆ ಕನ್ನಡದಲ್ಲಿ ಗೊತ್ತಿರಬೇಕು. ಸೇಮ್ ಇಂಗ್ಲೀಷಲ್ಲಿ ಇದು ಕನ್ನಡಕ್ಕೆ ತಂದ್ರಿ, ಕನ್ನಡದಿಂದ ಇಂಗ್ಲೀಷ್ಗೆ ಹೋಗ್ಬೇಕಾದ್ರೆ ಸೇಮ್ ಪ್ರಾಬ್ಲಮ್. ಕಳೆನಾಶಕ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಹರ್ಬಿಸೈಡೇ ತರಬೇಕು, ನೀವು ಇನ್ನೇನೋ ತರಕ್ಕೆ ಬರೋದಿಲ್ಲ. ಓಕೆ, ಸಾರಜನಕ ಕೊಟ್ಟರೆ ಅದು ನೈಟ್ರೋಜನ್ನಾಗಿ ಕನ್ವರ್ಟ್ ಆಗಬೇಕು, ಇನ್ನೇನೋ ಮಾಡೋಕ್ಕೆ ಬರಲ್ಲ. ಓಕೆ, ಈ ರೀತಿ ಇರೋದ್ರಿಂದ ವೊಕ್ಯಾಬ್ಯುಲರಿ ಡೆವಲಪ್ ಆಗಿರಲೇಬೇಕು ನಿಮಗೆ. ಹೇಗೆ ಸರ್ ಇಂಗ್ಲೀಷ್ ಪದಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು? ನೀವು ಒಂದಷ್ಟು ಪ್ರಾಕ್ಟೀಸ್ಗಳನ್ನು ಮಾಡಿ. ದಿನನಿತ್ಯ ಕನ್ನಡ ಮತ್ತು ಇಂಗ್ಲೀಷ್ ನ್ಯೂಸ್ ಪೇಪರ್ ಓದ್ತಾ ಇರಬೇಕು. ಅಲ್ಲೇನು ಇಂಗ್ಲೀಷಲ್ಲಿ ನ್ಯೂಸ್ ಇರುತ್ತೆ ಅದು ಕನ್ನಡದಲ್ಲೂ ನ್ಯೂಸ್ ಇರುತ್ತೆ. ಆ ನ್ಯೂಸಲ್ಲಿ ಈ ನ್ಯೂಸಲ್ಲಿ ನೋಡಿದಾಗ ಒಂದಿಷ್ಟು ಪದಗಳು ನಿಮ್ಮ ಮೈಂಡಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಪ್ರೋಸೆಸ್ ಆಗೋ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ಲಿ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ದೆನ್ ನ್ಯೂಸ್ ಆ್ಯಪ್ಗಳು, ಸರ್ ನ್ಯೂಸ್ ಪೇಪರ್ ಎಲ್ಲಿ ತರಿಸೋಣ ಅಂದರೆ ನ್ಯೂಸ್ ಆ್ಯಪ್ಗಳಿದೆ. ದ ಹಿಂದೂ ಇದೆ, ಟೈಮ್ಸ್ ಆಫ್ ಇಂಡಿಯಾ ಇದೆ, ಪ್ರಜಾವಾಣಿ ಇದೆ. ಇತ್ತೀಚೆಗೆ ಹಿಂದೂ, ಟೈಮ್ಸ್ ಆಫ್ ಇಂಡಿಯಾ ಎಲ್ಲವೂ ಪೇಮೆಂಟ್ ಮೋಡಿಗೆ ಬಂದಿದ್ದಾರೆ. ಯಾಕಂದರೆ ಈಗ ಹಾರ್ಡ್ ಕಾಪಿ ಸೇಲ್ ಆಗ್ತಾ ಇಲ್ಲ. ಕೋವಿಡ್ ಕಾರಣಕ್ಕೆ ನ್ಯೂಸ್ ಪೇಪರೆಲ್ಲ ಉದ್ಯಮ ತುಂಬ ನಷ್ಟಕ್ಕೀಡಾಗ್ತಾ ಬಂತು. ಹಾಗಾಗಿ ಆ್ಯಪಲ್ಲೂ ಕೂಡ ಅವ್ರು ಪೇಮೆಂಟ್ ಕೇಳ್ತಾರೆ. ಒಂದು 100-200 ರೂಪಾಯಿ ಕೊಟ್ಟರೆ 3-4 ತಿಂಗಳು ಪೇಪರ್ ಬರುತ್ತೆ. ಒಳ್ಳೆ ಫುಲ್ ಏನು ನ್ಯೂಸ್ ಪೇಪರ್ ಇರುತ್ತೆ ಅಷ್ಟೇ ನೀವು ಮೊಬೈಲಲ್ಲೇ ನೋಡ್ತಾ ಹೋಗ್ಬೋದು. ದಟ್ಸ್ ವೈ ಹಿಂದೂ ಇದೆ, ಟೈಮ್ಸ್ ಆಫ್ ಇಂಡಿಯಾ ಇದೆ. ಒಂದು 2-3 ಹಾಕ್ಕೋಬೇಕು ನೀವು. ಕನ್ನಡದಲ್ಲಿ ಒಂದು ಸ್ವಲ್ಪ ಹೊತ್ತು ನ್ಯೂಸ್ ಓದಿ, ಇಂಗ್ಲೀಷಲ್ಲಿ ಸ್ವಲ್ಪ ಹೊತ್ತು ನ್ಯೂಸ್ ಓದ್ಬಿಟ್ರೆ ಆಟೋಮೆಟಿಕ್ಲಿ ನಿಮ್ಮ ಮೈಂಡಲ್ಲಿ ಪದಗಳ ಒಂದು ವರ್ಡ್ ಪವರ್ ಜಾಸ್ತಿ ಆಗ್ತಾ ಬರುತ್ತೆ. ದೆನ್ ಗೂಗಲ್ ಟ್ರಾನ್ಸ್ಲೇಟ್ ಅಂತ ಇದೆ, ಇದು ನಿಮಗೆ ಗೊತ್ತಿರ್ಬೋದು. ಏನೊಂದು ಪ್ಯಾರಾ ಇದೆ, ಲ್ಯಾಪ್ಟಾಪ್ ಅಥವಾ ಮೊಬೈಲ್, ಒಂದು ಪ್ಯಾರಾನ ಕಾಪಿ ಮಾಡ್ಕೋತೀರಾ, ಸಿಂಪ್ಲಿ ವಾಟ್ಸಪ್ಪಲ್ಲಿ ಒಂದು ಇಂಗ್ಲೀಷಲ್ಲಿ ಒಂದಿಷ್ಟು ಬಂದಿದೆ ಏನೋ, ಅಥವಾ ನ್ಯೂಸ್ ಪೇಪರ್ ಹಿಂದೂ ಓದ್ತಾ ಇದ್ದೀರಾ, ಅದನ್ನು ಸೆಲೆಕ್ಟ್ ಮಾಡ್ಕೋತೀರ ಒಂದು ಪ್ಯಾರಾನ, ಕಾಪಿ ಕೊಟ್ಕೊತೀರಾ. ಕಾಪಿ ಕೊಟ್ಕೊಂಡು ಮೊಬೈಲಲ್ಲೇ
ಗೂಗಲ್ಗೆ ಹೋಗಿ ಟ್ರಾನ್ಸ್ಲೇಟ್ ಅಂತ ಕೊಡ್ತೀರಾ, ಒಂದು ಓಪನ್ ಆಗುತ್ತೆ, ಅಲ್ಲಿಗೆ ಹಾಕಿ ಈ ಕಡೆ ಬಾಕ್ಸ್ ಓಪನ್ ಆಗುತ್ತೆ, ಕನ್ನಡಕ್ಕೆ ಸೆಲೆಕ್ಟ್ ಮಾಡಿಬಿಟ್ರೆ ಇದಿಷ್ಟು ಭಾಷಾಂತರಕ್ಕೆ ಬಂದಿರುತ್ತೆ. ಸ್ವಲ್ಪ ಅದರಲ್ಲಿ ಜೋಡಣೆ ವ್ಯತ್ಯಾಸ ಆಗಿರುತ್ತೆ, ಬಟ್ ವೊಕ್ಯಾಬ್ಯುಲರಿ ಅಂತೂ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಪಕ್ಕಾ ವೊಕ್ಯಾಬ್ಯುಲರಿ ಇದೆ ಗೂಗಲಲ್ಲಿ. ಬಟ್ ಗ್ರಾಮೆಟಿಕಲ್ ಜೋಡಿಸೋದೆಲ್ಲ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ದೆನ್ ಡಿಕ್ಷ್ನರಿ ಒಂದು ಇಟ್ಕೊಳ್ಳಿ ಪಕ್ಕದಲ್ಲಿ, ಇಂಗ್ಲೀಷ್ ಟು ಕನ್ನಡ ಡಿಕ್ಷ್ನರಿ, ಇಂಗ್ಲೀಷ್ ಟು ಇಂಗ್ಲೀಷ್ ಡಿಕ್ಷ್ನರಿ ಇಟ್ಕೊಂಡು ನೀವು ಸ್ವಲ್ಪ ಯಾರು ಇಂಪಾರ್ಟೆಂಟ್ ಪದ ಗೊತ್ತೇ ಆಗಲಿಲ್ಲ ಅನ್ನೋ ಟೈಮಲ್ಲಿ ಅದನ್ನ ಏನು ಅಂತ ತಿಳ್ಕೊಂಡು ಪ್ರಯತ್ನ ಮಾಡಿದ್ರೆ ಒಳ್ಳೆ ಇಂಗ್ಲೀಷ್ ಡೆವಲಪ್ ಆಗುತ್ತೆ, ಏನು ಕಷ್ಟ ಇಲ್ಲ. ಮೊದಲು ಪ್ರಬಂಧ ಬರೆಯೋದು ಬೆಟರ್, ನನ್ನ ಸಜೆಷನ್ ಇದು. ಪ್ರೆಸ್ಸಿ, ಆಮೇಲೆ ಟ್ರಾನ್ಸ್ಲೇಷನ್ಗೆ ಹೋಗ್ರಿ. ಯಾರು ಇಂಗ್ಲೀಷ್ ವೀಕ್ ಇದ್ದೀರಾ ಅವರು, ಇಲ್ಲ ನಾನು ಇಂಗ್ಲೀಷಲ್ಲಿ ಪಕ್ಕ ಸ್ಟ್ರಾಂಗ್ ಇದ್ದೀನಿ ಅನ್ನೋರು ನಿಮಗೆ ಬೇಕಾದಾಗ ಇದನ್ನ ಆಲ್ಟ್ರ್ ಮಾಡ್ಕೋಬೋದು. ಇದು ನಾನು ಇಂಗ್ಲೀಷ್ ಸ್ವಲ್ಪ ವೀಕ್ ಇರೋ ಯುವಕ ಯುವತಿಯರಿಗೋಸ್ಕರ ಕೊಟ್ಟಿರೋಂಥ ಒಂದು ಪ್ಲ್ಯಾನ್ ಅಷ್ಟೇ ಇದು. ಆ್ಯಂಡ್ ನಿರೀಕ್ಷಿತ ಪ್ರಬಂಧಗಳನ್ನು ಸೂನ್ ಕೆಲವೇ ದಿನಗಳಲ್ಲಿ ವಿಜಯಭವ ಮತ್ತು ಸಾಧನದಲ್ಲಿ ಅಪ್ಡೇಟ್ ಮಾಡ್ತೀವಿ. ನಮ್ಮ ಜೊತೆ ಸದಾ ಟಚ್ಚಲ್ಲಿರಿ. ಆ್ಯಂಡ್ ಪೇಪರ್ ಟೂ ಇದು ನಿಮ್ಮ ಸಕ್ಸಸ್ನ ದೊಡ್ಡ ಸೀಕ್ರೆಟ್. ಇದು ಪೇಪರ್ 1 ಮಿಸ್ ಮಾಡೋಂಗಿಲ್ಲ, ಪೇಪರ್ 2 ನಿಮ್ಮನ್ನು ಲಿಫ್ಟ್ ಮಾಡಿಕೊಡುತ್ತೆ. 90, 92, 95 ತೊಗೋತಾ ಇದ್ದಾರೆ ಹುಡುಗರು ಸ್ಕೋರನ್ನು. ಅಂದರೆ ಸರಿ ಪ್ರಶ್ನೆಗಳು, ಅದಕ್ಕೆ 1.5 ಮಾರ್ಕ್ಸ್ ಮಾಡಿದರೆ ಎಷ್ಟು ಮಾರ್ಕ್ಸ್ ಹೋಗುತ್ತದು, ನಿಯರ್ಲಿ 140ವರೆಗೂ ಹೋಗುತ್ತದು, ಅಷ್ಟು ಸ್ಕೋರ್ ಮಾಡ್ತಾಯಿದ್ದಾರೆ ಹುಡುಗರು. ಹಾಗಾಗಿ ಇಲ್ಲಿ ನೆಗ್ಲೆಕ್ಟ್ ಮಾಡಲೇಬಾರ್ದು. 100 ಪ್ರಶ್ನೆಗಳಿರುತ್ತೆ, 1.5 ಮಾರ್ಕ್ಸ್ ಹಿಂದೆ ಹೇಳಿದ್ದೀನಿ, 150 ಮಾರ್ಕ್ಸ್ಗೆ ಆಗುತ್ತೆ. 4 ಆಯ್ಕೆಗಳಿರ್ತವೆ, ಇದೆಲ್ಲ ಮಾಮೂಲಿ. ಕಾಲ್ ಭಾಗ ಮಾರ್ಕ್ಸ್ ನೆಗೆಟಿವ್, ದಟ್ ಮೀನ್ಸ್ 0.375 ಕಟ್ ಆಗುತ್ತೆ, ಅದ್ರ ಕಡೆ ಎಚ್ಚರಬೇಕು. ವೆರಿ ಕೇರ್ಫುಲ್. FDA ಬೇರೆ ಬೇರೆ ಪರೀಕ್ಷೆಗಳು, ಕೆಲವೊಂದು KPSC ಪರೀಕ್ಷೆಗಳು, FDA ಅಂತಲ್ಲ, 2 ಅವರ್ ಕೊಡ್ತಾರೆ ಜನರಲ್ ಪೇಪರ್ಗೆ, ಬಟ್ ಇಲ್ಲಿ 90 ನಿಮಿಷ 90 ಮಿನಿಟಲ್ಲಿ 100 ಕ್ವಶನ್ ಅಟೆಂಡ್ ಮಾಡಬೇಕು. ಹಾಗಾಗಿ ತುಂಬ ಸ್ಪೀಡ್, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಂತೀವಿ, ಹಾಗಿರಲೇಬೇಕಾಗತ್ತೆ. ಹಿಸ್ಟ್ರಿ, ಸ್ಪೆಷಲಿ ನ್ಯಾಷನಲ್ ಮೂಮೆಂಟ್ ಅಂತೂ ತುಂಬ ಪ್ರಶ್ನೆ ಫಿಕ್ಸ್ ಇರುತ್ತೆ. ಭೂಗೋಳಶಾಸ್ತ್ರ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಾಮಾನ್ಯ ವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಸಾಮಾನ್ಯ ಜ್ಞಾನ, ಕಲೆ, ಸಾಹಿತ್ಯ, ಈ ಥರ ಸಿಲೆಬಸ್ಸೇ ಕೊಟ್ಟಿದ್ದಾರೆ ಅವರು. ಈ ಬೇಸಲ್ಲೇ ಕೊಡೋದು, ತುಂಬ ಡೀಪಾಗಿ ಏನು ಕೇಳಲ್ಲ. PSI ಓಲ್ಡ್ ಕ್ವಶನ್ ಪೇಪರ್ ಇಟ್ಕೊಳ್ಳಿ. ಹುಸೇನಪ್ಪ ನಾಯಕ್ ಅವರು ಇಂಗ್ಲೀಷಲ್ಲೇ ಒಂದು ಕ್ವಶನ್ ಬ್ಯಾಂಕ್ ರೆಡಿ ಮಾಡಿದ್ದಾರೆ. ಇಂಗ್ಲೀಷ್ ಕ್ವಶನ್ ಬ್ಯಾಂಕ್ ಮೊದಲು ಸಿಗ್ತಿರಲಿಲ್ಲ, ಇಂಗ್ಲೀಷ್ ಕ್ವಶನ್ ಬ್ಯಾಂಕ್ ಅವೈಲೇಬಲ್, ಕನ್ನಡ ಕ್ವಶನ್ ಬ್ಯಾಂಕ್ ಅವೈಲೇಬಲ್. PC, PSI ಎಲ್ಲ ಕ್ವಶನ್ ಪೇಪರ್ ಇಟ್ಕೊಂಡು ನೀವು ವರ್ಕೌಟ್ ಮಾಡಿದ್ರಿ ಅಂದರೆ ನಿಮಗೆ ಒಂದಷ್ಟು ಸ್ಕೋರ್ ಅಂತೂ ರೆಡಿ. ಹಳೆ ಪೇಪರ್ PC, PSI ಅಷ್ಟು ಸಾಲ್ವ್ ಮಾಡಿದ್ರೆ ಅಂದರೆ 50ಕ್ಕಿಂತ ಹೆಚ್ಚು ಅಂಕ ತೆಗಿಬೋದು. ಮೋರ್ ದ್ಯಾನ್ 50, 60ವರೆಗೂ ರೀಚ್ ಆಗುತ್ತೆ. ನೀವು ಅದನ್ನ ಸುತ್ತಮುತ್ತ ಸ್ವಲ್ಪ ನೋಡ್ಕೊಂಬಿಟ್ರೆ, ಇನ್ನೊಂದು ಸ್ವಲ್ಪ ನೀವು ನಾಲೆಡ್ಜ್ ಗೇನ್ ಮಾಡ್ಕೊಂಡ್ರೆ ಅಂದರೆ ಆರಾಮಾಗಿ 90ವರೆಗೂ ಸ್ಕೋರ್ ಮಾಡ್ಬೋದು. ಸಿಲೆಬಸ್ನಲ್ಲಿ ತಿಳಿಸದೇ ಇಲ್ಲ, ಅಲ್ಲಿ ಸಿಲೆಬಸ್ಸಲ್ಲಿ ಹೇಳಿಲ್ಲ ಅಂದರೆ ಎಕಾನಮಿ ಬಗ್ಗೆ ಒಂದಿಷ್ಟು ಪ್ರಶ್ನೆ ಬರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟು ಅದರ ಸಿಸ್ಟಮ್ ಆ್ಯಂಡ್ ಸೆಟಪ್ ಬಗ್ಗೆ ಬರುತ್ತೆ. ಪ್ರಮುಖ ಕಾಯ್ದೆಗಳು, IPC ಸೆಕ್ಷನ್ನು, CRPC ಅದರ ಪ್ರಮುಖ ಬಗ್ಗೆ ಬರುತ್ತೆ. ಇದು ನಮ್ಮ ಸಾಧನದಲ್ಲಿ ವಿಜಯಪುರದಲ್ಲಿ ವಿಡಿಯೋ ಮಾಡ್ತೀವಿ ಕಮ್ಮಿಂಗ್ ಡೇಸ್ಗಳಲ್ಲೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಅಕ್ರಮ ವ್ಯವಹಾರ ಪ್ಲ್ಯಾನ್ನೇ ಮಾಡಬೇಡ್ರಿ, ಲೈಫ್ ಬರ್ಬಾದಾಗ್ಬಿಡುತ್ತೆ. ತುಂಬ ಹುಡುಗರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂದರೆ ತಮ್ಮ ಕನಸೆಲ್ಲ ಮುಗಿಸಿ ಏನೇನೋ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಸೊ ಡೋಂಟ್ ಟ್ರೈ ಫಾರ್ ಇಲ್ಲಿಗಲ್ ಆ್ಯಕ್ಟಿವಿಟಿ. ಇಲ್ಲಿಗಲ್ಲಾಗಿ ನಾನು ಒಳಗೆ ಬರ್ತೀನಿ, ಟ್ರೈಯೇ ಮಾಡೋಕ್ಕೆ ಹೋಗಬೇಡಿ. ಆಲ್ ದ ಬೆಸ್ಟ್. ಸಾಧನ ಯಾವತ್ತೂ ನಿಮ್ಮ ಜೊತೆಗಿರುತ್ತೆ. ನಿಮ್ಮ ಭುಜದ ಮೇಲೆ ಸ್ಟಾರ್ ನೋಡಿದರೆ ನಮಗೆ ಸಂತೋಷ ಆಗುತ್ತೆ. ನಮಗೆ ಆಕಾಶದಲ್ಲಿ ಸ್ಟಾರ್ ನೋಡೋಕ್ಕಿಂತ ನಿಮ್ಮ ಹೆಗಲ ಮೇಲೆ ಸ್ಟಾರ್ ಇನ್ನೂ ಮಜಾ ಕೊಡುತ್ತೆ. ಆ ಸ್ಟಾರ್ ನಿಮ್ಮೆಲ್ಲರ ಹೆಗಲಿಗೆ ಬರಲಿ ಅಂತ ಹಾರೈಸ್ತಾ, ಸಾಧನ ಜೊತೆ ಟಚ್ಚಲ್ಲಿರಬೇಕು. ಮಿಸ್ ಮಾಡದೆ ನಮ್ಮ ಜೊತೆ ಎಲ್ಲ ಕಡೆ ಸೇರ್ಕೊಳ್ಳಿ. ದೆನ್ ಈ ಬಾರಿ ಸ್ಟಾರ್ ನಿಮ್ಮದೇ ಆಗಬೇಕು, ಮಿಸ್ ಮಾಡ್ಕೋಬೇಡಿ. ಆಲ್ ದ ಬೆಸ್ಟ್.